व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशतेरंशपिप्लावयन् मामाविर्भूयादनगर्हिमा मानसे वागधीशः नमस्ते प्राणेश प्रणतविभवायावनिमगाः नमस्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णश्च भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅನುಶಾಸನ ಪರ್ವದ 29ನೆಯ ಪ್ರವಚನ. ಧರ್ಮರಾಜನ ಅಪೇಕ್ಷೆಯ ಮೇರೆಗೆ ಭೀಷ್ಮ ಗರುಡನ ಚರಿತೆಯನ್ನು ತಿಳಿಸಿದ್ದಾನೆ. ಅದು ಕೃಷ್ಣನ ಅಪೇಕ್ಷೆಯಲ್ಲಿ, ಅನುಗ್ರಹದಲ್ಲಿ, ಜಿನ್ನಹದಲ್ಲಿ ಎಲ್ಲ ಸೇರಿಕೊಂಡಾಗೆ ಕೃಷ್ಣನಲ್ಲಿ ಹೇಳಿಕೊಂಡು ಗರುಡನ ಬಗ್ಗೆ ಬಹಳ ದೊಡ್ಡದಾದ ಮಾತನ್ನು ಉಲ್ಲೇಖ ಮಾಡಿದ್ದಾನೆ. ಅದಾಗಲೇ ದಾಸ್ಯ ಮೋಚನೆಗಾಗಿ ತಾಯಿಯ ಅಮೃತವನ್ನು ಸ್ವರ್ಗದಿಂದ ಒಯ್ದಿದ್ದಾನೆ. ಒಯ್ದ ತಕ್ಷಣವೇ ಇಂದ್ರ ಬಂದಿದ್ದಾನೆ ರಥದ ಮೇಲೆ. ಮಾತಲಿ ಹತ್ರ ಹೇಳ್ತಾನೆ, ಬೇಗ ಹೋಗುವ ಅಂತೇಳಿ ರಥದ ಮೇಲೆ ನಿಂತು ವಜ್ರಾಯುಧವನ್ನು ಎತ್ತಿ ಕೇಳಿದೇ ಬಂದಿದ್ದ. ಗರುಡ ಇಂದ್ರ ಬಂದದ್ದು ನೋಡಿ ಎದುರು ಬಂದಿದ್ದಾನೆ, ಹೋರಾಟಕ್ಕೆ ಬಂದಿದ್ದಾನೆ ಗೊತ್ತಾಗಿದೆ. ಈತನು ಸಮಪಾದ್ರವತ್ ಎದುರಿಗೆ ಓಡಿದ. ವಜ್ರ ಇನ್ನಷ್ಟು ವೇಗವಾಗಿ ಮಾತಲಿ ಹತ್ರ ಹೇಳಿ ಎಸೆಯಬೇಕೆಂದು ಓಡಿ ಬಂದಿದ್ದಾನೆ ಇಂದ್ರ. ಆಗ ಗರುಡ ಹೇಳುತ್ತಾನೆ, ವೃತ್ರಹನ್ ಏಷ ವಜ್ರಸ್ತೆ. ಎಲ್ಲೋ ವೃತ್ರಾಸುರ ಸಂಹಾರ ಮಾಡಿದ ಇಂದ್ರನೇ, ಇದು ನಿನ್ನ ಕೈಯಲ್ಲಿನ ವಜ್ರಾಯುಧ. ನನಗೊತ್ತು, ಆಯುಧಾನಂ ವರಂ ವಜ್ರಂ ಅಂತ ಹೇಳಿಕೊಂಡು ಆಯುಧಗಳಲ್ಲೇ ಶ್ರೇಷ್ಠವಾದದ್ದು ವಜ್ರ ಅಂತ ಪ್ರಸಿದ್ಧಿ ಇದೆ. ಅದಕ್ಕೆ ವರೋ ಲಬ್ಧ ಪಿತಾಮಹಾತ್, ವಿಶೇಷವಾಗಿ ಅದಕ್ಕೆ ಬ್ರಹ್ಮದೇವರ ವರ ಸಿಕ್ಕಿದೆ. ಬ್ರಹ್ಮದೇವರ ವರ ಸಿಕ್ಕಿದೆ ಅಷ್ಟೇ ಅಲ್ಲದೆ ಅದು ಭಗವಂತನ ವಿಶೇಷವಾದಂತಹ ಶಕ್ತಿಯಿಂದ ತುಂಬಿದೆ. ನಾರಾಯಣ ವರ್ಮದ ಅದು ಸ್ವತ್ವಾಗಿದೆ. ಹೀಗಾಗಿ ಬ್ರಹ್ಮದೇವರಿಂದ ವರ ಸಿಕ್ಕಿದ್ರಿಂದ ವಜ್ರಾಯುಧ ಅದು ಅಮೋಘವಾಗಿದೆ, ವೇಸ್ಟ್ ಆಗುವುದೇ ಇಲ್ಲ. ನನಗೆ ತಿಳಿದಿದೆ, ಆದ್ರಿಂದ ನೀನು ಪ್ರಯೋಗ ಮಾಡು, ನಾನು ಅದಕ್ಕೆ ಮನ್ನಣೆ ಕೊಡಬೇಕು. ಅದು ಸಮ್ಮಾನಮಾಕಾಂಕ್ಷನ್ ಮುಂಚಾಮಿ ಏಕಂ ತನೂರು. ವಜ್ರಾಯುಧಕ್ಕೆ ಬೆಲೆ ಕೊಡಬೇಕು ಅಂತ ಹೇಳಿ ನಾನು ನನ್ನ ಒಂದು ಗರಿಯನ್ನು ತುಯ್, ಅದು ಸಹ ರೆಕ್ಕೆಯಲ್ಲಿನ ಗರಿಯಲ್ಲಿನ ಒಂದು ರೋಮ ಇದ್ದ ಹಾಗೆ, ಅದನ್ನು ತುಯ್ ಅಂತೇವೆ ನಾವು ಅದನ್ನು ಕರೆಯುವಾಗ, ಅದನ್ನು ನಾನು ನಿನಗೆ ಬಿಟ್ಟುಕೊಡುತ್ತೇನೆ ಅಂತ ಹೇಳ್ತಾನೆ. ನನ್ಗೆ ಗೊತ್ತಿರೋದ್ರಿಂದ ನೀನು ನೋಡಿ, ಅನ್ಯಾಸ್ತಂ ಪರಯಾ ಶಕ್ತಿಯ ಗಚ್ಚಾಮ್ಯಹಂ ಅನಾಮಯ. ನನಗೇನಾಗುವುದಿಲ್ಲ ನೋಡು, ನೀನು ಎಷ್ಟು ಬೇಕಾದರೆ ಶಕ್ತಿಯನ್ನು ಉಪಯೋಗಿಸಿಕೊಂಡು ಪೂರ್ಣ ಶಕ್ತಿಯಿಂದ ವಜ್ರಾಯುಧದ ಪ್ರಯೋಗ ಮಾಡು. ನಾನೊಂದು ಅದಕ್ಕೆ ಗೌರವ ಕೊಡಲಿಕ್ಕೆ ನಾನು ನನ್ನ ಒಂದು ರೋಮವನ್ನು ಎಸೆಯುತ್ತೇನೆ, ಕೆಳಗೆ ಬೀಳಿಸ್ತೇನೆ. ನನಗೆ ಯಾವುದೇ ಪ್ರಕಾರವಾದ ಸಂಕಟಗಳು, ನೋವುಗಳು ಆಗುವುದಿಲ್ಲ ಅಂತ ಹೇಳುತ್ತಾನೆ. ಇಂದ್ರ ಜಘಾನ ಪರಾಶಕ್ತಿಯ, ಇಂದ್ರ ಹೊಡೆದೇ ಬಿಟ್ಟ, ಪೂರ್ಣವಾದಂಥ ಶಕ್ತಿಯನ್ನು ಉಪಯೋಗಿಸಿಕೊಂಡು ವಜ್ರಾಯುಧದ ಪ್ರಯೋಗ ಮಾಡಿದ್ದಾನೆ. ನಚೈನ ಮದಹದ್ ವರ್ಷಂ, ಏನು ಮಾಡಲಿಲ್ಲ ಗರುಡನಿಗೆ, ಎಂಥದೂ ಆಗಲಿಲ್ಲ. ನಮಗೆ ಇದರಿಂದ ಅರ್ಥ ಆಗ್ತದೆ ಗರುಡ ಮತ್ತು ಇಂದ್ರನ ಸ್ಥಾನಮಾನ ಏನು ಅಂತ. ಇವೇ ಕಥೆಗಳೇ ಮುಖ್ಯವಾಗಿ ನಮಗೆ ದೇವತೆಗಳ ಸಾಮರ್ಥ್ಯ ವಿಶೇಷವನ್ನೆಲ್ಲ ತೋರಿಸಿಕೊಡುವುದು. ಇದು ಒಂದೆರಡು ಕಡೆಯಲ್ಲಿ ಅಲ್ಲ, ಒಂದೆರಡು ಕಥೆಯಲ್ಲಿ ಅಲ್ಲ, ಅನೇಕ ಕಥೆಗಳಲ್ಲಿ ಅನೇಕ ಕಡೆಗಳಲ್ಲಿ ಇದರ ಆವೃತ್ತಿಗಳು ನಮಗೆ ಆದಾಗ, ಇಂದ್ರನ ಸೋಲು ಗರುಡನಿಂದ, ಶೇಷನಿಂದ, ಶಿವನಿಂದ ಎಲ್ಲ ಆಗ್ತಾ ಬಂದಾಗ ಇಂದ್ರ ಮತ್ತು ಗರುಡರ, ಶೇಷ ರುದ್ರರ ಯೋಗ್ಯತೆಗಳೇನು ಅರ್ಥ ಆಗ್ತದೆ. ಎಷ್ಟು ಕಡಿಮೆಯವ ಇಂದ್ರ, ಎಷ್ಟು ಮೇಲಿನವರು ಅವರು ಅಂತ.
ಇದೆಲ್ಲ ನಾವು ಕಲಿಬೇಕಾದ ಕಥೆಗಳು, ನೋಡಬೇಕಾದ ಹಂತಗಳು, ಶಕ್ತಿ ವಿಶೇಷಗಳ ವ್ಯವಸ್ಥೆಗಳು. ಹೇಗೆ ದುರ್ವಾಸರ ಪ್ರಕರಣದಲ್ಲಿ, ಅಂಬರೀಷನ ಉಪಾಖ್ಯಾನದಲ್ಲಿ ಆತ ಎಲ್ಲೆಡೆ ಹೋಗಿ ಬಂದರೂ ಏಕಾದಶಿಯ ಒಂದು ವೈಶಿಷ್ಟ್ಯದಲ್ಲಿ ವೈಷ್ಣವ ತೇಜಸ್ಸಿನ ಒಂದು ಗೌಚಿಯನ್ನು ಇಲ್ಲ ಹೇಳ್ಬೋದಿತ್ತು ನಾವು, ವಿಷ್ಣುವು ಶಿವನು ಒಂದೇ ಒಂದೇ ಅಂತ. ಏನು ಒಂದೇ ಒಂದೇ ಹೇಳಿದ್ರೆ ಓಡುವುದೆಲ್ಲಿಗೆ? ದುರ್ವಾಸರು ಶಿವ. ಈಗ ದತ್ತಾತ್ರೇಯನ ಮನೆಯಲ್ಲಿ, ಇವನ ಅತ್ರಿಯ ಮನೆಯಲ್ಲಿ 3 ಜನರು ಬಂದಿದ್ದಾರೆ, 3 ಮಕ್ಕಳು ಆಗಿದ್ದಾರೆ. ದತ್ತ ಆಗಿದ್ದಾನೆ, ಚಂದ್ರ ಇದ್ದಾನೆ, ದುರ್ವಾಸರು ಇದ್ದಾರೆ. ಶುದ್ಧವಾದ ಶಿವರೂಪಿ ದುರ್ವಾಸರು. ಸೋಮೋ ಭೂತ್ ಬ್ರಹ್ಮಣೋಂಶೇನ ದತ್ತ ವಿಷ್ಣುಸ್ತು ಯೋಗವಿದ್ ದುರ್ವಾಸ ಶಂಕರಸ್ಯಾಂಶ ಅಂತ ಹೇಳಿ ಸ್ಪಷ್ಟವಾಗಿ. ಹೀಗಿರುವಾಗ 3 ಜನ ಇದ್ದಾರೆ, ಬೇರೆ ಇದ್ದಾರೆ. ಅದೇ ದುರ್ವಾಸ ವಿಷ್ಣುವಿನ ಚಕ್ರಕ್ಕೆ ಸಿಲುಕಿ ಏನು ಮಾಡ್ಲಿಕ್ಕೆ ಆಗದೆ, ಅಂದ್ರೆ ವೈಷ್ಣವ ತೇಜಸ್ ಎಷ್ಟು ಅದ್ಭುತವಾಗಿದೆ ಅರ್ಥ ಆಗ್ತದೆ. ಇಂಥದ್ದು ಶಿವನ ಒಂದು ಕಡೆಯಲ್ಲಿ ಅಲ್ಲ ಪರಾಭವ, ಅವನು ಅಶ್ವತ್ಥಾಮನಾಗಿ ಪರಾಭವಗೊಂಡದ್ದು ವೇದವ್ಯಾಸರ ಕೃಷ್ಣನ ಎದುರಲ್ಲಿ. ಅಷ್ಟೇ ಅಲ್ಲದೆ ಧನುಸ್ಸು ಹಿಡಿದಾಗ, ವಿಷ್ಣುವಿನ ಧನುಸ್ಸಿನ ಜೊತೆಯಲ್ಲಿ ಅವನು ಧನುಸ್ಸು ಹಿಡಿದಾಗ ಅಲ್ಲಿ ಸೋತುಕೊಂಡದ್ದು ವಿನಾಗದ ವ್ಯವಸ್ಥೆಯಲ್ಲಿ. ಈ ಅನೇಕ ಪ್ರಕಾರಗಳೆಲ್ಲ ರಾಮನಲ್ಲಿ ಬಂದಾಗಲೂ, ರಾಮಾಯಣದ ಕಡೆಯಲ್ಲಿ ರಾವಣನ ಸಂಹಾರ ಆದಾಗ ನನ್ನ ಭೃತ್ಯ ಅಂತ ಹೇಳಿಕೊಂಡು ನಿಂತದ್ದು, ಅಲ್ಲಿ ಮತ್ತೆ ಎಚ್ಚರಗೊಂಡು ಸೋತದ್ದು. ಹೀಗೆ ಅನೇಕ ಪ್ರಕಾರಗಳಲ್ಲಿ ನಾವು ಯಾರು ಎಷ್ಟರ ಮಟ್ಟಿನವರು ಎನ್ನುವುದನ್ನು ನೋಡಲಿಕ್ಕೆ ಬರ್ತದೆ. ಹೀಗೆ ಗರುಡ ತನ್ನ ಪೌರುಷದಲ್ಲಿ ಮೆರೆದಾಗ ಎಲ್ಲ ಜನ ನೋಡಿಕೊಂಡ್ರು, ಏನು ಅದ್ಭುತವಾಗಿ ಹೊಡೆದಿದ್ದಾನೆ. ಆದ್ರೆ ಏನಾಗ್ಲಿಲ್ಲ. ದೃಷ್ಟ್ವಾ ವಜ್ರಂ ವಿಷಕ್ತಂ ಪಕ್ಷಿ ಪರ್ಣೆ ಅಬ್ರುವನ್ ವಚ. ಎಲ್ಲ ಮೇಲಿನ ಜನರು, ಋಷಿಗಳು ಎಲ್ಲ ನೋಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಎಲ್ಲ ವಜ್ರಾಯುಧ ಅವನ ರೆಕ್ಕೆ ಎಡೆಯಲ್ಲಿ ಸಿಕ್ಕಿ ಹಾಕೊಂಡಿತಲ್ಲ ಅಂತ. ಗರುಡನ ರೆಕ್ಕೆಯ ಗರಿಯ ಎಡೆಯಲ್ಲಿ ಸಿಕ್ಕಿ ಹಾಕೊಳ್ಳುವಷ್ಟಾಯ್ತು. ಅದರ ಪೌರುಷದ ಕತೆ ನೋಡಿ, ಏನಾಗಲಿಲ್ಲ, ವಿಚಿತ್ರ ಆಯ್ತಲ್ಲ ಅಂತೇಳಿ ಎಲ್ಲರೂ ಹೇಳಿಕೊಂಡ್ರು. ಹೀಗೆ ಸುಪರ್ಣ ಅಂತ ಅನಿಸಿಕೊಂಡವ, ಒಳ್ಳೆ ರೆಕ್ಕೆಯವನು, ಗಟ್ಟಿ ಬಣ್ಣದ ರೆಕ್ಕೆ ಉಳ್ಳವನು ಅಂತ ಅಲ್ಲಿ ಬಿದ್ದ ಅದನ್ನು ಗರಿಯನ್ನು ನೋಡಿ ಎಲ್ಲ ತೋರಿಸಿಕೊಟ್ರು ಅಂತ ಧರ್ಮರಾಜನಿಗೆ ಭೀಷ್ಮರು ಹೇಳ್ತಾರೆ. ಇದು ಸುಪರ್ಣ ಅಂದ್ರೆ ಹೀಗೆ. ಏವಂ ಸುಪರ್ಣ ವಿಹಗ ವೈನತೆಯ ಪ್ರತಾಪವಾನ್. ಬಹಳ ಚಂದದ ರೆಕ್ಕೆ ಉಳ್ಳವನು, ಆಕಾಶದಲ್ಲಿ ಹಾರುವವನು, ವಿನತೆಯ ಮಗನು, ಅತ್ಯಂತ ಪ್ರತಾಪಶಾಲಿಯು ಅಂತ ಹೇಳಿ ಇವನ್ನೆಲ್ಲ ಋಷಯ ತಮ್ಮ ವಿಜಾನಂತಿ ಜಾಗ್ನೇಯಂ ವೈಷ್ಣವಂ. ಅವನ ಶಕ್ತಿಯನ್ನು, ವೈಷ್ಣವಂ ಪುನಃ ಅವನ ತೇಜಸ್ಸನ್ನು, ಅವನ ಪರಾಕ್ರಮವನ್ನು, ಅವನ ಮುಂದಾಳತನವನ್ನು, ಇದನ್ನೆಲ್ಲ ಬಹಳ ಚೆನ್ನಾಗಿ ಋಷಿಗಳು ತಿಳ್ಕೊಳ್ಳುತ್ತಾರೆ. ವೇದಾಭಿಷ್ಟುತಂ ಅತ್ಯರ್ಥಂ. ಸಮಗ್ರ ವೇದಗಳು ಇವನ ಚಿಂತನೆಯನ್ನು ಮಾಡ್ತಾವೆ. ಗರುಡ ಸರ್ವ ವೇದಾನಾಂ ಅಂತ ಇರುವುದು. ಒಂದೊಂದು ವೇದಗಳಿಗೆ ಒಬ್ಬೊಬ್ಬರು ದೇವತೆಗಳು ಆಯುರ್ಭಾವಕ್ಕೆ, ಅಭಿಮಾನಕ್ಕೆ ಕಾರಣರಿದ್ದಾರೆ. ಇಂದ್ರ ಏಕಂ ವೇನ ಏಕಂ ಜಜಾನ, ಇಂದ್ರ ಏಕಂ ಸೂರ್ಯ ಏಕಂ ಜಜಾನ ವೇನಾದೇಕಂ ಅಂತ ಹೇಳಿಕೊಂಡು ಋಗ್ವೇದಕ್ಕೆ, ಯಜುರ್ವೇದಕ್ಕೆ, ಸಾಮವೇದಕ್ಕೆ ಎಲ್ಲ ಏಕರ್ಷಿಯ ನಾಮಕನಾಗಿ ಅಗ್ನಿ, 4 ವೇದಗಳಿಗೆಲ್ಲ ಒಂದೊಂದಕ್ಕೆ ಇದ್ರೆ, ಸಮಷ್ಟಿ ವೇದ ರಾಶಿಗಳಿಗೆ ಗರುಡ ಅಭಿಮಾನಿ ಇದ್ದಾನೆ. ಗರುಡ ಸರ್ವ ವೇದಾನಾಂ ಅಂತ ಹೇಳಿಕೊಂಡು, ಆದ್ರಿಂದ ಅವನ ರೆಕ್ಕೆಗಳು ಹಾರುವಾಗ ಬಹಳ ಚಂದವಾದಂತಹ ಸಮಗಾನವನ್ನು ಮಾಡ್ತವೆ, ಅದನ್ನು ಕೇಳಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ವೇದಾಭಿಷ್ಟುತ ಅತ್ಯರ್ಥಂ ಸ್ವರ್ಗ ಮಾರ್ಗ ಫಲಪ್ರದಂ. ವಿಶೇಷವಾಗಿ ಈ ಮೋಕ್ಷ ಮಾರ್ಗಕ್ಕೆ ಇವನು ಅಂದ್ರೆ ಗರುಡ ಮಾರ್ಗ, ಶೇಷ ಮಾರ್ಗ ಅಂತ ಇರುವುದರಿಂದ ಕಾರಣನಿದ್ದಾನೆ. ಅಂತಹ ಅತ್ಯಂತ ಎತ್ತರದ ಸ್ಥಾನವನ್ನು ಕೊಡತಕ್ಕ ಇವನು ಅಂತ ಹೇಳಿ ಚಿಂತನೆಯಲ್ಲಿ ತೋರಿಸ್ತಾರೆ. ಇನ್ನಲ್ಲಿ ಕೆಳಗೆ ಬಿದ್ದ ಗರಿಯನ್ನು ನವಿಲುಗಳು ಹೊತ್ಕೊಂಡು ಹೋದವಂತೆ. ತನ್ನ ಪರ್ಣಂ ಸುಪರ್ಣಸ್ಯ ಜಗರುಹು ಬರ್ಹಿಣಸ್ತತ ಅಂತ. ತಗೊಂಡೋದವುಗಳು ಬರ್ಹಿಸ್ಗಳೇ, ಬರ್ಹಿಣಗಳು ಅಂದ್ರೆ ಬಹಳ ಚಂದವಾದ ಗರಿ ಉಳ್ಳವುಗಳು ಅಂತ ಅರ್ಥ. ಅದರಿಂದ ಈ ನವಿಲಿನಲ್ಲಿ ಚಂದವಾದ ಗರಿ ಇದೆ, ಅದೇ ಕಣ್ಣೇರವಾಗಿ ಅದು ಸುಪರ್ಣನ ಒಂದು ವ್ಯವಸ್ಥೆ, ಅವಶೇಷಗಳಿದ್ದಾಗೆ
ಗರುಡನದ್ದು. ಇದನ್ನು ನವಿಲುಗಳು ತಗೊಂಡೋದುವಂತೆ. ಹೀಗಾಗಿ ನವಿಲುಗಳು ವಜ್ರಾಯುಧದೆಡೆಗೆ ಹಾರ್ಲಿಕ್ಕೆ ಶುರುವಾಗಿದ್ದಾವೆ. ಅಂದರೆ ಇಂದ್ರನೆಡೆಗೆ ಮಯೂರಾಹ ವಿಸ್ಮಿತಾಹ ಸರ್ವೇ ಆದ್ರವಂತಿ ಸ್ಮ ವಜ್ರಣಂ. ಇಂದ್ರನೆಡೆಗೆ ಹಾರಿಕೊಂಡೋದವು. ಅವುಗಳಲ್ಲಿ ವಿಚಿತ್ರ ಕಂಡಿದೆ, ಬಹಳ ಚಂದವಾದದ್ದು ಸಿಕ್ಕಿದೆ ಅಂತ. ಮುಂದೆ ಇವನ್ನೆಲ್ಲ ಷಣ್ಮುಖನ ಪ್ರಕರಣದಲ್ಲಿ ನಾವು ಅದನ್ನು ಕೇಳಿದ್ದೇವೆ. ಮಯೂರವನ್ನು ಕೊಟ್ಟದ್ದು, ಕುಕ್ಕುಟವನ್ನು ಕೊಟ್ಟದ್ದೆಲ್ಲ ತಾಮ್ರಚೂಡ, ನಾನು ನೀಡಿದ ಕತೆ, ಇವನ ತಮ್ಮ ಅರುಣ ಸೇರಿ ನೀಡಿದ ಗಿಫ್ಟ್ಗಳು ಗರುಡನು ಸೇರಿ ಅಂತ. ಹಾಗೆ ಇದು ಅದಕ್ಕೆ ಸಂಬಂಧಪಟ್ಟಂತೆ ಇದು ಚಿಂತನೆ. ಕೊನೆಗೆ ಇಂದ್ರ ಹೇಳ್ತಾನೆ ಗರುಡನ ಹತ್ರ, ನನಗೆ ಗೊತ್ತಾಗ್ಲಿಲ್ಲ ಅಂದ್ಬಿಟ್ಟ. ನಿಜವಾಗಿ ವಾಸ್ತವವಾಗಿ ನಾನು ಹೋರಾಟ ಮಾಡಿದ್ದು ಸರಿ ಇಲ್ಲ ಎನ್ನುವ ನೆಲೆಯಲ್ಲಿ ನತೆ ಸುಪರ್ಣ ಪಶ್ಯಾಮಿ ಪ್ರಭಾವಂ ಏನ ಯೋಧಿ, ನಿನ್ನ ಪೌರುಷ ನನಗೆ ಅರ್ಥ ಆಗ್ತಿರ್ಲಿಲ್ಲ, ಹಾಗಾಗಿ ನಾನು ನಿನ್ನ ಹತ್ರ ಯುದ್ಧ ಮಾಡಿದೆ ಹೇಳಿಕೊಂಡು ಹೇಳುತ್ತಾನೆ. ಇಂಥದ್ದೆಲ್ಲ ಕಡೆಯಲ್ಲಿ ಆಗಿ ಇಂದ್ರ ಸತ್ಯಭಾಮೆ ಮತ್ತೆ ಕೃಷ್ಣ ಸ್ವರ್ಗಕ್ಕೆ ಪಾರಿಜಾತವನ್ನು ಕೊಂಡೊಯ್ಯಲು ಬಂದಾಗ, ಅದಿತಿಗೆ ಕುಂಡಲವನ್ನು ಕೊಡಲು ಬಂದಾಗ, ನರಕಾಲ ಸಂಹಾರದ ಬಳಿಕ ಎಲ್ಲ ಅವನು ಹಾಗೆ ಮಾಡಿದ. ಇಂದ್ರ ಯುದ್ಧ ಮಾಡಿದ, ಮತ್ತೆ ನಾನು ತಪ್ಪಿಕೊಂಡೇ ಹೆಚ್ಚು ಕಡಿಮೆ ಮಾಡಿದೆ ಅಂತ ಹೇಳಿಕೊಳ್ಳುತ್ತಾನೆ. ಎಚ್ಚರ ಆಗ್ತದೆ, ಇಲ್ಲ ಅಂತಲ್ಲ. ಗೋವರ್ಧನದ ಸಂದರ್ಭದಲ್ಲಿಯೂ ಹಾಗೆ ಅಲ್ವಾ. ಹಾಗೆ ಇಲ್ಲಿ ಗರುಡನ ಹತ್ರ ಹೇಳ್ತಾನೆ, ನಾನು ಅರ್ಥ ಆಗ್ಲಿಲ್ಲ ನಿನ್ನನ್ನು, ಹಾಗಾಗಿ ಹೋರಾಟ ಮಾಡಿದೆ. ಇತ್ಯುಕ್ತೆ ನಮಯ ರಕ್ಷಾ ಶಕ್ಯ ಕರ್ತು ಮತೋನ್ಯಥ, ನನಗೆ ಹೋರಾಟ ಮಾಡದೇ ಇದ್ರೆ ನನಗೆ ಅಮೃತವನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗ್ತಿತ್ತ? ಅಮೃತ ರಕ್ಷಣೆ ಮಾಡೋದು ನಾನು ಇನ್ಯಾವ ರೀತಿಯಲ್ಲಿ? ಹಾಗಾಗಿ ಬಂದವರೆಲ್ಲ ನಾನು ವಿರೋಧಿಸಿಕೊಂಡೆ. ಅದರಿಂದ ಪಾರಿಜಾತ ಹೋದಾಗಲೂ ಹಾಗೆ ಮಾಡಿದವ, ಯುದ್ಧ ಮಾಡಿದ, ಆಗ್ಲಿಲ್ಲ. ಹಾಗೆ ನಾನು ಬೇರೆ ಎಂತ ಉಪಾಯ ಇರಲಿಲ್ಲ ನನಗೆ. ಅಮೃತವನ್ನು ರಕ್ಷಣೆ ಮಾಡುವುದು ಇಷ್ಟೇ, ಹೋರಾಟ ಕೊಟ್ಟೆ ಮಾಡಲಿಕ್ಕಿತ್ತು, ನಾನು ಮಾಡಿದ್ದೇನೆ ಅಂತ ಹೇಳಿಕೊಂಡ. ಈಗ ನಾನು ಹಿಂದೆ ಹೋಗ್ತಾ ಇದ್ದೇನೆ. ಇದಂ ವಜ್ರಮಯಾಸಾರ್ಥ ನಿವೃತ್ತಂ ಹೀ ಯಥಾಗತ. ನಾನು ಒಂದು ಹೋಗ್ತಾ ಇದ್ದೇನೆ, ವಜ್ರಾಯುಧವನ್ನು ಹಿಂದೆ ತೆಗಿತಾ ಇದ್ದೇನೆ, ನಾನು ಯುದ್ಧ ಮಾಡುವುದಿಲ್ಲ ಅಂತ ತಿರುಗ್ತೇನೆ ಅಂತ ಹೇಳಿಬಿಟ್ಟ. ಗರುಡ ಅಮೃತವನ್ನು ತಗೊಂಡು ಕದ್ರು ಮನೆಗೆ ಹೋಗ್ತಾನೆ. ಅವಳಲ್ಲಿ ಹೇಳ್ತಾನೆ ಕದ್ರು ಹತ್ರ, ಅದಾಸಿ ಸಾ ಭವತು ಅಧ್ಯಾ ವಿನತ ಧರ್ಮಚಾರಿಣಿ. ಸರಿಯಾಗಿ ತನ್ನ ಆಚರಣೆಯನ್ನು ನಡೆಸುತ್ತಿರುವ ನನ್ನ ಅಮ್ಮ ವಿನತೆ, ಅವಳು ಇನ್ನು ದಾಸಿ ಎಲ್ಲ ಆಗಬೇಕು, ದಾಸಿತನದಿಂದ ಅವಳು ಮುಕ್ತಳಾಗಲಿ ಅಂತ ಹೇಳ್ತಾನೆ. ಅಮೃತ ತಂದಿದ್ದೇನೆ ಅಂತ ಹೇಳ್ತಾನೆ ಕದ್ರು ಹತ್ರ. ಸರಿ, ಅಮೃತ ಬಂತ, ಆಯ್ತು. ಅವಳು ಅದಾಸಿ ಜನನೀ ಮೇ ತೇದ್ಯ, ಇನ್ನು ಮುಂದಕ್ಕೆ ನಿನ್ನಮ್ಮ ದಾಸಿ ಅಲ್ಲ ಅಂತ ಹೇಳಿಕೊಳ್ತಾನೆ. ಸರಿ, ಗರುಡ ವಿನತೆಯ ಮನೆಗೆ ಹೋಗ್ತಾನೆ. ವಿನತೆಯ ಮನೆಗೆ ಹೋಗಿ ಹೇಳುತ್ತಾನೆ, ಅಮ್ಮ, ನಾನು ಅಮೃತ ತಂದಿದ್ದೇನೆ, ಹಾಗಾಗಿ ನೀನು ಸೋತದ್ದು ಒಳ್ಳೆಯ ರೀತಿಯಲ್ಲಿ ಅಲ್ಲ. ನಿಗೃತ್ಯ ವೈ ಚಿತಂ ತಯ, ಅವಳು ನಿನ್ನನ್ನು ಮೋಸದಿಂದ ಗೆದ್ದದ್ದು. ತನ್ನ ಮಕ್ಕಳಿಗೆ, ಹಾವುಗಳಿಗೆ, ಬಾಲಕ್ಕೆ ಸುತ್ತಿಕೊಳ್ಳಿಕ್ಕೆ ಹೇಳಿದ್ದಾಳೆ. ಸುತ್ತಿಕೊಳ್ಳದ ಹಾವುಗಳಿಗೆಲ್ಲ ಶಾಪ ಹಾಕಿ ಬಿಟ್ಟಿದ್ದಾಳೆ. ಹೀಗಾಗಿ ಅವಳು ಸರಿ ಇಲ್ಲದವಳು, ಸತ್ಯಕ್ಕೆ ಶಾಪ ಹಾಕುವವಳು, ತಪ್ಪನ್ನು ಮಕ್ಕಳಿಂದ ಮಾಡಿಸುವವಳು. ಎರಡು ರೀತಿ ನೋಡಿ. ಸರಿಯನ್ನು ಮಾಡದವರಿಗೆ, ಅಂದರೆ ತಾನು ಹೇಳಿದಂತೆ ನಡೆದುಕೊಳ್ಳದವರಿಗೆ, ಸತ್ಯ ಮಾರ್ಗದ ಅವಲಂಬಿಗಳಿಗೆ ಶಾಪ ಹಾಕಿ ಹಾಳು ಮಾಡ್ತಾಳೆ. ಮತ್ತೆ ತನ್ನ ದಾರಿಯಲ್ಲಿ, ಮೋಸದಾರಿಯಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳಿಕ್ಕೆ ಬಲಾತ್ಕಾರ ಮಾಡಿ ಆ ಶಾಪವನ್ನು ತೋರಿಸುವ ಮೂಲಕ ಒಂದು ರೀತಿಯಿಂದ ಅವರನ್ನು ಹೆದರಿಸುವುದು ಅಂತ ಅರ್ಥ ಅಲ್ವಾ. ಹಾಗಾಗಿ ಬಹಳ ವಿಚಿತ್ರವಾಗಿ ಅವಳು ನಿನ್ನನ್ನು ಗೆದ್ದದ್ದು ಸಮ ಇಲ್ಲ ಅಂತ ಹೇಳಿ, ನೀನೀಗ ದಾಸಿ ಅಲ್ಲ, ಮೋಕ್ಷ ಆಗಿದೆ ನಿನಗೆ, ನಾನು ಅಮೃತ ತಂದಿದ್ದೇನೆ ಅಂತ ಹೇಳಿ ಹೋಗ್ತಾನೆ. ಹೋದವನು ಮತ್ತೆ ಕದ್ರು ಮನೆಗೆ ಬಂದು ಉಜ್ಜಾರ ಅಮೃತಂ ತೂರ್ಣಂ, ಕೂಡಲೇ ಅಮೃತವನ್ನು ಹೊತ್ಕೊಂಡು ಹೋಗಿ, ಆಯ್ತು ಹಾರಿದ್ನೆ. ಕದ್ರು ಕರೀತಾಳೆ, ಎಲ್ಲ ಇಲ್ಲಿ ಬಾರ ಹೇಳ್ತಾಳೆ. ಎಂತದು? ಪುನರ್ ಹರತಿ ದುರ್ಬುದ್ಧೆ. ಏನಯ್ಯ ಕೆಟ್ಟ ಬುದ್ಧಿಯವ, ಅಲ್ಲಿ ಕೆಟ್ಟಿದೆ ನಿನಗೆ. ಈಗ ತಂದದ್ದಲ್ಲ ನೀನು ಅಮೃತ, ಮತ್ತೆ ಹೊತ್ಕೊಂಡು ಹೋಗಿದೆ ಎಲ್ಲಿಗೆ? ಮಾಜಾತ್ ವೃದ್ಧಿನಂಕೃತ, ತಪ್ಪು ಮಾಡಬೇಡ, ಪಾಪ ಮಾಡಬೇಡ. ನೋಡಿ, ಇನ್ನೊಬ್ಳಿಗೆ ತಪ್ಪು ಮಾಡಬೇಡ, ಪಾಪ ಮಾಡಬೇಡ ಎಲ್ಲ ಹೇಳ್ತಾಳೆ. ತಪ್ಪು ಮಾಡಿದ್ರೆ ಪಾಪ ಬರ್ತದೆ, ಹಾಗಾಗಿ ಮಾಡಬಾರ್ದು. ಅದಕ್ಕೆ ನಾನೆಲ್ಲಿ ತಪ್ಪು ಮಾಡಿದೆ? ಏನಾಯ್ತು ನನ್ನ ತಪ್ಪು? ನೀನೆಂತ ಹೇಳಿದ್ದು? ಕೇಳ್ತಾನೆ ಗರುಡ. ಭವತ್ಯ ವಚಸಾಮೇತತ್,
ಇದೆಲ್ಲ ನಿನ್ನ ಮಾತಿನಲ್ಲೇ ನಾನು ಮಾಡಿದ್ದಲ್ಲ ಕೆಲಸ. ನೀನೆಂತ ಹೇಳಿದೆ? ಆಹಾರಾಮೃತಂ ಅಷ್ಟು ಹೇಳಿದೆ. ಅಮೃತವನ್ನು ತಾ ಹೇಳಿದೆ. ಆಹಾರಾಮೃತ ಇತ್ಯುತ ಇಷ್ಟು ನೀನು ಹೇಳಿದ್ದು. ಆಹಾರಾಮೃತಂ ಅಮೃತವನ್ನು ತಂದೆ ಅಲ್ಲ ಅಮೃತ, ಆಯ್ತಲ್ಲ ಅಷ್ಟೇ. ನೀನು ಅಮೃತವನ್ನು ಕೊಡು ಅಂತ ಹೇಳಿದೀಯಾ? ಒನ್ನೊಮ್ಮೆ ನೀನು ಅಮೃತವನ್ನು ಕೊಡು ಅಂತ ಹೇಳಿದ್ರೆ ನಾನು ಯೋಚನೆ ಮಾಡ್ತಿದ್ದೆ. ಯದಿಮಾಂ ಭವತಿ ಬ್ರೂಯಾತ್ ಅಮೃತಮ್ಮೇ ಚ ದೀಯತಾಂ, ನನಗೆ ಅಮೃತ ಕೊಡು ಅಂತ ನೀನೊಂದೊಮ್ಮೆ ಹೇಳಿದ್ರೆ ಮಯಾ ವಾಸ್ತವವಾಗಿ ತಥಾ ಕುರಿಯಾಂ ನಮಾ ಕುರಿಯಾಂ, ನಾನಾಗ ಅಮೃತ ಕೊಡ್ತೇನೋ ಇಲ್ಲೋ ನನಗೆ ಗೊತ್ತಿಲ್ಲ. ನೀನು ಹಾಗೆ ಹೇಳಿದ್ರೆ, ನೀನು ಹೇಳಿದ್ದಕ್ಕೆ ಆಯ್ತು ಅಂದೆ. ಕೊಡು ಹೇಳಿದ್ರೆ ನಾನೆಂತ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ನಿಜವಾಗಿ ನಿನಗೆ ಅಮೃತ ಕುಡಿಯುವ ಯೋಗ್ಯತೆ ಇಲ್ಲ, ಅದೊಂದು ಸತ್ಯ. ನಹಿ ವಾಸ್ತವವಾಗಿ ಹೇಳುವುದಾದ್ರೆ ನಹಿತ್ವಂ ಅಮೃತ ಕ್ಷಮ, ನಿನಗೆ ಅಮೃತ ದಕ್ಕುವುದಂಥದ್ದಿಲ್ಲ. ಆದ್ರಿಂದ ನಾನು ಅಮೃತ ತರ್ತೇನೋ ಇಲ್ಲೋ ಗೊತ್ತಿಲ್ಲ ಕೊಡು ಹೇಳಿದ್ರೆ. ಆದ್ರೆ ನೀನು ಹೇಳಿದ್ದಕ್ಕೆ ನಾನು ತಂದಿದ್ದೇನೆ. ಆದ್ರಿಂದ ನಾನು ಮಯಾ ಧರ್ಮೇಣ ಸತ್ಯೇನ ವಿನತಾಜ ಸಮುದ್ರ, ನಾನಂತೂ ಸತ್ಯದಲ್ಲಿಯೇ ವಿನತೆಯನ್ನು ಉದ್ಧಾರ ಮಾಡಿದ್ದು, ಧರ್ಮವನ್ನು ನಡೆಸಿಯೇ ಮಾಡಿದ್ದು. ಅದ್ರ ಅವಳು ಸುಳ್ಳು ಮಾಡಿದ್ದಾಳೆ, ಮೋಸ ಆಗಿದ್ದಾಳೆ ಎಂದು ಗೊತ್ತಾಗಬೇಕು ಅಂತ ಇವೆ ಹೇಳಲಿಲ್ಲ ಅವಳಿಗೆ. ಅವಳಲ್ಲಿ ಸುಳ್ಳಿದೆ, ಅಧರ್ಮ ಇದೆ, ಅವಳನ್ನು ದಾಸಿ ಮಾಡಿಕೊಂಡಾಗ. ಆದರೆ ಇವನಲ್ಲಿ ಸತ್ಯ ಇದೆ, ಧರ್ಮ ಇದೆ. ಇಲ್ಲಿ ಒಂದು ಎಡೆಯಲ್ಲಿ ಒಂದು ಮಾತಿದೆ. ವಾಸ್ತವವಾಗಿ ನೀನು ದಾಸಿಯಾಗ್ಯೂ ಅನ್ನುವ ಶಾಪ ಕೊಟ್ಟವನು ಅರುಣ. ಆ ಶಾಪದಿಂದ ನಿನಗೆ ಬಿಡುಗಡೆ ಉಂಟು ಹೇಳಿದವನು ಅರುಣನೇ. ಯಾಕೆಂದ್ರೆ ಅವನಿಗೆ ಸಂಕಟ ಆಯಿತು. ಅಮ್ಮ ಈರ್ಷೆಯಿಂದ ನಾವೆಷ್ಟೆಲ್ಲ ವಿನತೆಯ ದೊಡ್ಡತನವನ್ನು ಚಿಂತನೆ ಮಾಡಿದ್ರು ಆ ಎಡೆಯಲ್ಲಿ ಕೆಲವು ಮಾತುಗಳು ನುಸುಳಿ ಹೋಗ್ತವೆ. ನೀನು ಈರ್ಷೆಯಿಂದ, ಹೊಟ್ಟೆಗಿಚ್ಚೆಯಿಂದ, ಮತ್ತೆ ತಂಗಿಗೆ ಮಗು, ಅಕ್ಕನಿಗೆ ಕದ್ರವಿಗೆ ಮಗುವಾಯಿತು ಹೇಳಿಕೊಳ್ಳುವ ಗಡಿಬಿಡಿಯಲ್ಲಿ ಈ ನನ್ನ ಮೊಟ್ಟೆಯನ್ನು, ನನ್ನನ್ನು ಹೊಡೆದಾಕಿಬಿಟ್ಟೆ. ಇದರಿಂದ ನಾನು ಅರ್ಧಂಬರ್ಧ ಬೆಳೆದೆ. ಹೀಗೆ ಉಳಿಬೇಕಾಯ್ತು ನಾನಿನ್ನು, ಇನ್ನೇನು ಆಗುವಂಥದ್ದಲ್ಲ ನನಗೆ. ಇದರಿಂದ ಅವನ ಯೋಚನೆ ಅರುಣನದ್ದು, ನಾನಿನ್ನು ಯಾರದ್ದಾದ್ರೂ ಚಾಕರಿ ಮಾಡುವನಾಗಬೇಕು ಹೊರತು ಸ್ವಂತ ನಾನು ಏನನ್ನು ಮಾಡುವಾಗಿಲ್ಲ. ನನ್ನ ಬದುಕಿಗೆ ಇನ್ನು ಯಾರದ್ದು ಕೈಕಾಲು ಹಿಡಿಯುವುದೇ ಕೆಲಸ ಆಗ್ತದೆ ಅಂತ ಅವನ ತಲೆಯಲ್ಲಿ. ಯಾಕೆ ಅವನ ಪೋಷನ್, ಅರ್ಧ ಪೋಷನ್ ಇಲ್ಲದೆ ಇರ್ಲಿಕ್ಕೆ ಹೋಗಿ ಕೆಳಗಿನ ಭಾಗವೇ ಇಲ್ಲ ಅವನ ದೇಹದಲ್ಲಿ. ಅದಕ್ಕಾಗಿ ಒಳ್ಳೆ ರೀತಿಯಿಂದ ಮತ್ತೆ ಬ್ರಹ್ಮಾದಿಗಳು ನೆಲೆಗೊಂಡವನನ್ನು ಸೂರ್ಯನ ಸಾರಥಿಯನ್ನಾಗಿಸಿದ್ದು ಕೂತ್ಕೊಳ್ಳೆ ಕೆಲಸ ಅದು. ಹೇಳಲಿಕ್ಕೆ ಬೇಕಾಗಿಲ್ಲ, ಕಾಲಿನ ಕೆಲಸ ಇಲ್ಲ, ಹೋಗುವ ಕೆಲಸ ಇಲ್ಲ, ಇದ್ದಲ್ಲಿ ಕೈಯ ಕೆಲಸ ಮಾತ್ರ. ಅದನ್ನ ಕೈಯಲ್ಲಿ ಮಾಡ್ತಾ ಇದ್ದಾನವ ಕುದುರೆಯನ್ನು ಓಡಿಸುವ ಕೆಲಸದಲ್ಲಿ. ಇದರಿಂದ ಏನು ಅಡಿಯಾಳಾದವ, ಸೂರ್ಯನ ಅಡಿಯಾಳು, ಸೂರ್ಯನ ಸಾರಥಿ ಆದ. ಏನಾದರೂ ತಾನು ಅಂಗವಿಕಲನಾದ್ರಿಂದ ಯಾರದ್ದೋ ಕೈ ಕೆಳಗೆ ಇರಬೇಕಾಗ್ತದೆ ಎನ್ನುವ ಎಚ್ಚರದಲ್ಲಿ ಅವನು ಅದೇ ರೀತಿಯಾಗಿ ಅಮ್ಮನಿಗೆ ಹೇಳಿಬಿಟ್ಟ, ನೀನು ಹಾಗೆ ಆಗು, ನೀನು ಯಾರದ್ದೋ ಕೈಕಾಲು ಕೆಳಗೆ ಇರುವ ಹಾಗೆ ನೀನು ದಾಸಿಯಾಗಿ ಹೋಗು, ಕೆಲಸದವಳಾಗು ಅಂತ ಹೇಳಿಬಿಟ್ಟೆ. ನಾನಿನ್ನು ಅಸ್ವತಂತ್ರನಾಗ್ತೇನೆ ಹೇಳಿ ನೀನು ಅಸ್ವತಂತ್ರಳಾಗು ಅಂತ ಹೇಳಿಕೊಳ್ಳುವ ರೀತಿಯಲ್ಲಿ ಹೇಳಿದವ. ಆದ್ರೆ ಕೂಡಲೇ ಅಮ್ಮ ಅಲ್ವಾ, ಬೇಡ ಅಲ್ವಾ. ಇನ್ಯಾಕೆ ಅಂದ್ರೆ ಇನ್ನು 500 ಅಂದ್ರೆ 1000 ವರ್ಷವು ಅಲ್ಲಿ ಒಡೆಯುವ ಮೊಟ್ಟೆ ಇದು, ಅದು 500ರಲ್ಲೇ ಹೊಟ್ಟೆ ಮೊಡೆಯುವಂಥದ್ದು ಹಾವಿನದ್ದಾದ್ರೆ. ಇದು ವ್ಯತ್ಯಾಸಗಳು. ಹೀಗಾಗಿ ಈ ನಮ್ಮ ಎಡಿಸನ್ ಇದ್ನಲ್ಲ, ಬಲ್ಬ್ ಎಲ್ಲ ಕಂಡುಹುಡುಕುವ, ಅವನದೊಂದು ಭಾರಿ ಚಂದವಾದ ಮಾತು ಇತ್ತು. ಅವನ ಹತ್ರ ಕೇಳಿದ್ರು, ನೀನೆಂಥದ್ದು ಮಾರಾಯ, ಎಷ್ಟೋ ಬಾರಿ ಯಾವ ತಂತಿಯಿಂದ ಬೆಳಕನ್ನು, ವಿದ್ಯುತ್ತನ್ನು ಹಿಡಿಯಬಹುದು ಅಂತ ನೋಡ್ಲಿಕ್ಕೆ ಇಷ್ಟೆಲ್ಲ ನೀನು ಪ್ರಾಕ್ಟೀಸ್ ಮಾಡಿ, ಪರೀಕ್ಷೆ ಮಾಡಿ, ವಿಫಲನಾಗಿ ಸೋತು ಎಲ್ಲ ಹೋದಿಯಲ್ಲ, 100 ಸಾವಿರಾರು ಗಟ್ಟಲೆ. ಕೇಳಿದ್ರೆ ಎಂಥದ್ದು ಇದು ಅಂತ ಕೇಳಿದ್ರೆ ಅವ ಹೇಳ್ತಾನೆ, ನಾನು ಸೋತದ್ದಲ್ಲಪ್ಪ, ನಾನು ಅಷ್ಟು ಸರತಿ ವಿನ್ ಆದ್ದು ಅಂತಾನೆ. ಹೇಗೆ? ನಾನು ಅದು ಯಾವುದರಲ್ಲಿ ವಿದ್ಯುತ್ ಪ್ರವಾಹ ಆಗುವುದಿಲ್ಲ ಎನ್ನುವುದನ್ನು ಕಂಡುಕೊಂಡ್ಲಿಲ್ವ ಹೇಳ್ತಾನವ. ನೋಡಿ, ಟಂಗ್ಸ್ಟೈನ್ ವೈರ್ ಬರೋಗಿರ್ಲಿಕ್ಕೆ ಅವನು ಕಾದಿಯ ಮುಂಚೆ ಅದವನು ಕೊನೆಗೆ ಇದ್ದಿಲಿನ ಕಡ್ಡಿಯಲ್ಲಿ ನೋಡಿಕಾನೆಗೆ ಕಲ್ತದ್ದವ. ಅವ ಹೇಳುದು, ಅದು ಯಾವುದು ಆಗುವುದಿಲ್ಲ ಅಂತ ನೋಡ್ಲಿಲ್ಲ ನಾನು ಪ್ರತಿಯೊಂದು ಪರೀಕ್ಷೆಯಲ್ಲಿ, ಸೋಲಿಯುವುದು ಯಾಕೆ, 1000 ನನಗೆ ಉತ್ತರ ಸಿಕ್ಕಿತ್ತಲ್ಲ ಅಂತ. ಅವನೊಂದ್ಸತಿ ಈ ಮೊಟ್ಟೆ ಮೇಲೆ ಕೂತ್ಕೊಳ್ಳಿಕ್ಕೆ ಹೋಗಿದ್ದಾನೆ, ಕಾವು ಕೊಡ್ಲಿಕ್ಕೆ. ಅವನು ವಿಚಿತ್ರ ಪ್ರಾಣಿ ಅವನು. ಹಾಗೆ ಇಲ್ಲಿ ಕದ್ರುವಿನ ಮೊಟ್ಟೆಗಳು
500ಕ್ಕೆ ಬಲಿತವು. ವಿನತೆ ಮೊಟ್ಟೆಗೆ 1000 ವರ್ಷ ಬೇಕು ಹೊಡಿಲಿಕ್ಕೆ. ಇವಳು 500ಕ್ಕೆ ಒಂದನ್ನು ಹೊಡೆದು ಅರ್ಧ ಮಾಡಿದ್ವಿ, ಇನ್ನು ಅರ್ಧ ಆಗ್ಲಿಕ್ಕೆ ಉಂಟು. ಆದ್ರಿಂದ ಇನ್ನೊಬ್ಬ ಬರಬೇಕಾದ್ರೆ ಅವನು ಅರ್ಧ ಬಂದಾನು, ಇಡೀ ಆಗ್ಲಿಕ್ಕೆ ಮತ್ತೆ 500 ಕಾಯ್ಬೇಕು. ಅದು ಯಾವಾಗ ಗರುಡ ಬಂದ ನಂತರ, ಅಣ್ಣ ನನ್ನ ತಮ್ಮ ಹುಟ್ಟಿದ ನಂತರ ನಿನಗೆ ದಾಸ್ಯದಿಂದ ಮೋಚನೆ ಆಗತ್ತೆ ಹೇಳಿದ್ರಿಂದ ಅಷ್ಟು ಸಮಯಗಳ ಕಾಲ ಅವಳು ದಾಸಿಯಾಗಿ ಬಿಟ್ಲು. ಹೀಗೆ ಅವನ ಶಾಪ ಮತ್ತೆ ಅದಕ್ಕೆ ಉತ್ತರ. ಹೀಗಾಗಿ ಕದ್ರು ಅವಳ ಕಡೆಯಲ್ಲಿ ವಿನತೆ ದಾಸಿ ಆದದ್ದು ಅದೊಂದು ವಿಚಿತ್ರ ಕಾಣುವುದಿಲ್ಲ, ಅದಕ್ಕೊಂದು ಇತಿಹಾಸ ಕಾಣುತ್ತದೆ. ಆದ್ರೆ ಯಾರಲ್ಲಿ ದಾಸಿ ಆಗ್ಬೇಕು ಅಂತ ಹೇಳಲಿಲ್ಲ ಅವ. ಇವಳು ಒಂದು ಲೆಕ್ಕಾಚಾರ ಮಾಡಿರಬಹುದು, ಮಗನ ಮಾತಿನಲ್ಲಿ ನನಗೆ ಪಾಪ ಅವನನ್ನು ನಾನು ಅರ್ಧ ಮಾಡಿಬಿಟ್ಟು, ಅವನು ಲೈಫ್ ಲಾಂಗ್ ಅಲ್ಲ, ನಿನಗೆ 500 ವರ್ಷ, ಅವನು ಜೀವನ ಪೂರ್ತಿ ಅಸ್ವತಂತ್ರನಾಗಬೇಕಲ್ಲ, ಹಾಗೆ ಆಯ್ತಲ್ಲ. ತಾಯಿಯ ಒಂದು ಗಡಿಬಿಡಿಯಲ್ಲಿ ಅವಳೇನು ದುರುದ್ದೇಶ ಅಲ್ಲ, ಆದ್ರೆ ಒಂದು ರೀತಿಯಿಂದ ಮತ್ಸರದ ರೀತಿ ಆಯ್ತಲ್ಲ, ಅದು ಹೆಂಗಸರಿ ಇರವಾರದ ಕಥೆ ಆದ್ರೂ ಆಗಿ ಹೋಯ್ತಲ್ಲ. ಆದ್ರಿಂದ ಅವಳು ಈ ಪಣವನ್ನು ಕೇಳುವಾಗಲೂ ಒಂದು ವಿಚಿತ್ರ ಆಯ್ತು ಅವಳಿಗೆ. ಆಯ್ತು ಒಂದು ಒಪ್ಪಿಕೊಳ್ಳುವಲ್ಲಿಯೂ ಸರಿ, ಯಾರ್ಯಾರ ಕೈಯಲ್ಲಿಯೂ ದಾಸಿ ಆಗುವುದಕ್ಕಿಂತ ಇವಳ ಕೈಯಲ್ಲೇ, ಅಕ್ಕನ ಕೈಯಲ್ಲೇ ದಾಸಿ ಆದ್ರೆ ಅಕ್ಕನ ಕೈಯಲ್ಲಿ ತಂಗಿ ಯಾವತ್ತು ಕೆಲಸ ಮಾಡ್ಲಿಕ್ಕೆ ಇರುವವಳೆ, ಒಂದು ಕೆಲಸ ಆಯ್ತು ಹೋಗ್ಲಿ ಅಂತ ಅಲ್ಲಿಗೆ ಒರೆಸಿದ್ದಾಳೆ. ಆದ್ರೆ ಮಾತ್ರ ಕದ್ರುವಿನದ್ದು ಭಾರಿ ಮೋಸ ಆಗಿದೆ. ಇಲ್ಲಿ ಆತ್ಮಸಾಕ್ಷಿನೋ ಅಂತ ಕತೆ ಹೇಳಿದರು. ಈ ಪ್ರಸಂಗಕ್ಕೆ ಸಾಕ್ಷಿ ಯಾರು ಅಂತ ಅವರವರೇ ಅಂತ. ಇದೇ ಸೋಲು. ಯಾವಾಗಲೂ ಯಾವುದೇ ಪಣಕ್ಕೆ ಜಿದ್ದುಗಳಿಗೆ ಅವರೇ ಸಾಕ್ಷಿಗಳಾಗಬಾರ್ದು. ಅದಕ್ಕೆ ಬೇರೊಬ್ಬರನ್ನು ಮಧ್ಯಸ್ಥನನ್ನು ಕರೀತಾರೆ ಎಲ್ಲ ವಿಷಯದಲ್ಲಿ, ವಾದ ವಿವಾದ ಆಗಲಿ ಯಾವುದೇ ಆಗಲಿ. ಅದರಲ್ಲಿ ಒಬ್ಬನಲ್ಲ ಅವನನ್ನು. ಯಾಕೆ ಒಬ್ಬನಂದ್ರೆ ಯಾವುದೋ ಒಂದು ಪಕ್ಷಕ್ಕೆ ಅವನು ಸೀಮಿತನಾದ್ರೆ, ಇಬ್ಬರಾದ್ರೆ ಇಬ್ಬರು, 2 ಪಕ್ಷಕ್ಕೆ ಇಬ್ಬರು ಹೋಗಿಬಿಟ್ರೆ. ಆದ್ರೆ ಯಾವಾಗಲೂ ಸಹ ಸಮ ಸಂಖ್ಯೆಯಲ್ಲಿ ಮಧ್ಯಸ್ಥರನ್ನು ಕೂತ್ಕೊಳ್ಳಿಸುವುದಿಲ್ಲ. 5 ಜನ, 7 ಜನ, 3 ಜನ, ಹೀಗೆ ವಿಷಮ ಸಂಖ್ಯೆಯಲ್ಲಿ ಬರಬೇಕು. ಯಾಕೆಂದ್ರೆ ಯಾವನಾದ್ರೂ ಒಬ್ಬ ಆಚೆ ಹೋದ್ರೆ ಇನ್ನು ಇಬ್ಬರು ಈಚೆ ಇದ್ದಿದ್ದರಿಂದ ಈ ಪಕ್ಷವೇ ವಿನ್ ಹೇಳಲಿಕ್ಕೆ ಬರ್ತದೆ ಅಂತ ನೋಡಿ. ನಿರ್ಣಯದಲ್ಲಿಯೂ ಬಹಳಷ್ಟು ಕಷ್ಟ ಇರ್ತದೆ. ಅಂಪೈರ್ಸ್ ಹೇಳಿದ ಹಾಗೆ, ಅದು ತುಂಬಾ ಅಂಪೈರ್ಸ್ಗಳು, ಸೈಡ್ ಅಂಪೈರ್ ಎಲ್ಲ ಇದ್ದ ಹಾಗೆ ತುಂಬಾ ಜನ ಬೇಕು. ಈ ತುಂಬಾ ಜನರು ಲೆಕ್ಕದಲ್ಲಿ ಜಾಸ್ತಿ ಅಲ್ಲ. ಆಚಾರ್ಯ ಮಧ್ವರು ಈ ನಿರ್ಣಯದ ಚಿಂತನೆ ಹೇಳುವಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಾಚೀನವಾದ ಕೆಲವು ಲಕ್ಷಣ ಶ್ಲೋಕಗಳನ್ನು ಉಲ್ಲೇಖ ಮಾಡಿ ಪ್ರಮಾಣಗಳನ್ನು ಕೊಡ್ತಾರವರು. ಇವರೆಲ್ಲ ಒಳ್ಳೆಯವರಾಗಿರಬೇಕು, ಸತ್ಯವಂತರಾಗಿರಬೇಕು, ನಿಷ್ಠರಾಗಿರಬೇಕು, ತತ್ವಕ್ಕೆ ಆಸ್ತಿಕರಾಗಿರಬೇಕು, ಶ್ರದ್ಧಾವಂತರಾಗಿರ್ಬೇಕೆಲ್ಲ ಹೇಳ್ತಾರೆ. ಯಾಕೆಂದ್ರೆ ನೀವು ಲೆಕ್ಕಕ್ಕೆ 10 ಜನ ಬರಲಿ ಹೇಳಿಕೊಂಡು ಯಾರ್ಯಾರನ್ನು ಕರೆದಾಕಿಕೊಂಡು ಅವನಿಗೆ ಯಾವ ಪಕ್ಷವನ್ನು ಯಾವ ನೆಲೆಯಲ್ಲಿ ಸರಿ ಅಂತ ಹೇಳಬೇಕು ಗೊತ್ತಿಲ್ಲ ಅಂತ ಅದರ ಪ್ರಯೋಜನ ಏನು? ಅಂತ ನಿಜವಾಗಿ ನಿರ್ಣಾಯಕರು ಬಹಳ ಚೆನ್ನಾಗಿರ್ಬೇಕು. ನಮ್ಮ ಜೀವನ ಅಂತ ಗೊತ್ತುಂಟ, ದೊಡ್ಡ ಜನ ಆದ್ರೆ ಸರಿ ನಿರ್ಣಾಯಕ ಅಂತ ಇಟ್ಟು ಬಿಡ್ತಾನೆ. ಅವನಿಗೆ ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿರುವುದಿಲ್ಲ, ವಿಷಯವೇ ಆಗಿರುವುದಿಲ್ಲ, ಅವನು ಆ ಫೀಲ್ಡೇ ಅವನದ್ದಲ್ಲ. ಒಟ್ಟಿ ಆಡುವವರನ್ನೆಲ್ಲ ಯಾವುದು ಭಾಷಣ ಸ್ಪರ್ಧೆಗೆಲ್ಲ ನಿಲ್ಲಿಸಿದ್ರೆ ಆಗ್ತದ? ಅವನು ಆಡುವುದರಲ್ಲಿ ಭಾರಿ ಎಕ್ಸ್ಪರ್ಟ್ ಇರಬಹುದಪ್ಪ, ಈಜುವುದರಲ್ಲಿ ಭಾರಿ ಮುಂದೋಗಿರ್ಬೋದು. ಅಂಥವರನ್ನು ಕೂತ್ಕೊಂಡು ಯಾವುದೋ ಸ್ಪರ್ಧೆಗಳಿಗೆ, ಭಾಷಣ ಸ್ಪರ್ಧೆಗಳಿಗೆ, ಚಿಂತನೆಯ ಸಾಮ್ರಾಜ್ಯಗಳಿಗೆ ಅವನು ನಿರ್ಣಾಯಕ ಹೇಳಿದ್ರೆ ಅವನಿಗೆ ಬೋಧ ಉಂಟಾ? ಅದು ಈಜುವುದಾದಲ್ಲಿ. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಜನಾನುರಾಗಿಗಳು ಅಂತ ಹೇಳಿಕೊಂಡು ಯಾರ್ಯಾರನ್ನು ಸಿನಿಮಾ ಸ್ಟಾರ್ಸ್ಗಳನ್ನೆಲ್ಲ ಕುಳ್ಳಿರಿಸ್ತಾರೆ. ಇಲ್ಲಿ ಆಗುವುದೇ ಕತೆ ಬೇರೆ ಇರ್ತದೆ. ಇದು ಸರಿಯೇ ಅಲ್ಲದ ವಿಷಯ. ಅವರು ದುಡ್ಡಾಕಿರಬಹುದು, ಅದು ವಿಷಯ ಬೇರೆ. ದುಡ್ಡು ತಗೊಳ್ಳಿ ಯಾರದ್ದು ಬೇಕಾದ್ರು ಉಪಯೋಗಕ್ಕೆ. ಆದ್ರೆ ನಿರ್ಣಯಕ್ಕೆ ಅವರ ಒಳ್ಳೆಯ ರೀತಿಯಾದ ಜಜಸ್ಗಳಿಗೆ ಒಳ್ಳೆಯ ರೀತಿಯಾದ ಬೋಧ ಇರಬೇಕು. ಇಲ್ಲಿ ಕದ್ರು ವಿನತೆಯರು ಯಾರನ್ನೂ ಸಾಕ್ಷಿ ಮಾಡಲಿಲ್ಲ, ಅವರವರೇ. ಹೌದು, ಇವಳು ಎಲ್ಲಿ ಅಂತ ಗೊತ್ತುಂಟ, ವಿವಾದ ಆದ್ರೆ ಅಲ್ವ ಇನ್ನೊಬ್ರು ಬರ್ಲಿಕ್ಕೆ. ಕದ್ರು ಹೇಳ್ತಾರೆ ಬಣ್ಣ 2 ಉಂಟಲ್ಲ. ಹೌದು ಮಾರಾಯ್ತಿ, ಕಪ್ಪಿತ್ತಲ್ಲ, ನಾನು ದಾಸಿ ಅಂತ ಹೇಳಿಬಿಟ್ಲು. ಹೌದಾ, ಹತ್ತಿರ ಹೋಗಿ ನೋಡ್ತೇನೆ, ಕೇಳ್ತೇನೆ ಇನ್ನೊಬ್ಬರ ಹತ್ರ, ನಾನು ನಿನ್ನೆ ನೋಡಿದ್ದು ಬಿಳಿ ಇದ್ದದ್ದು ಹೌದು, ಇವತ್ತು ಯಾಕೆ ಕಪ್ಪಾಯ್ತದು ರಾತ್ರಿ ಬೆಳಿಗ್ಗೆಗೆ? ಇನ್ನೊಮ್ಮೆ ನೋಡುವ, ನಾಳೆ ಮಿಂದು ಬರುವಾಗ ಕುದುರೆಯನ್ನು ನೋಡುವ. ಕುದುರೆ ಮೀಲಿಕ್ಕೆ ಬರ್ತದೆ, ನೀರು ಕುಡಿಲಿಕ್ಕೆ ಹೋಗ್ತದೆ, ನೋಡುವ ಅಂತ ಹೇಳ್ಬೋದಿತ್ತಲ್ಲ. 1-2 ದಿನ ನೋಡುವ ಅದನ್ನು. ಅದು ಇನ್ನಾದ್ರೂ ಹತ್ತಿರ ಹೋದ್ಲ ಇವಳು? ಎಂಥದೂ ಇಲ್ಲ, ಯಾರ ಹತ್ರ ಹೇಳಲಿಲ್ಲ, ಅದೂ ಇಲ್ಲ. ಕಶ್ಯಪರಾದ್ರೂ ಕೇಳಿದ್ರ ಗಂಡ ಇವಳೆಂಥದ್ದು ಕೆಲಸದವಳ ನಿನ್ನದು? ಅವ್ನು ಮಾಡದಿ ಅಲ್ವಾ ಕಶ್ಯಪನದ್ದು, ಇನ್ನೊಂದು ಮಾಡದಿ ಅಲ್ವಾ?
ಎಂತಾಯ್ತು ಕತೆ? ಕುದುರೆ ನನಗೆ ಗೊತ್ತುಂಟು ಮಾರಾಯ, ಅದು ಇಂದ್ರನ ಕೈಯಲ್ಲಿರೋ ಕುದುರೆ ಬಿಳಿ ಅಲ್ವಾ, ಹೇಳ್ಬೋದಿತ್ತಲ್ಲ. 500 ವರ್ಷದಲ್ಲಿ ನೋಡಿ ಎಂತ ಬೆಪ್ಪರು ನೋಡಿ. ಇಲ್ಲಿ ಹಾಗೆ ನೋಡಿ, ಪಾಂಡವರದ್ದು ಕೌರವರದ್ದು ದ್ಯೂತದಲ್ಲಿ ಪಣ ಎಂಥದ್ದು, ಸೋತವರು 12 ವರ್ಷ ಕಾಡಿಗೆ ವನವಾಸ, 1 ವರ್ಷ ಅಜ್ಞಾತವಾಸ, ಅದು ದ್ರೌಪದಿಯ ಸಮೇತ ಹೋಗ್ಬೇಕು. ಐವರು ಮತ್ತೆ ದ್ರೌಪದಿ ಎಲ್ಲಿಯಾದರೂ ಅಜ್ಞಾತವಾಸದಲ್ಲಿ ಒಬ್ಬ ಸಿಕ್ಕಿ ಬಿದ್ರು, ಮತ್ತೆ ಪುನಃ 12 ಮತ್ತೆ 1. ಅಜ್ಞಾತವಾಸ ಎಲ್ಲಿಯೋ ದೂರದಲ್ಲಿ ಅಲ್ಲ, ನಮ್ಮ ಪಕ್ಕದ ಯಾವುದೋ ಒಂದು ಊರಿನಲ್ಲೇ ಆಗ್ಬೇಕು. ಅದು ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿ ಅಲ್ಲ, 5 ಜನರು ಒಂದೇ ಕಡೆ ಕೂತಿರ್ಬೇಕು ನೋಡಿ. ಇದೆಲ್ಲ ಸಿಕ್ಕಿ ಬೀಳ್ಲಿಕ್ಕೆ ಅನುಕೂಲ. ಎಂತ ಮಾಡಿದ್ರು 12 ವರ್ಷದ ನಂತರ ಅಜ್ಞಾತವಾಸ ನೋಡಿ. ಯಾವಾಗಾದ್ರೂ 1 ವರ್ಷ ಅಜ್ಞಾತವಾಸ ಮಾಡಿ ಹೇಳಲಿಲ್ಲ, ಯಾಕೆ ಇದು 12 ವರ್ಷ ಮುಗಿಲಿ, ಹೇಗೆ ಮುಗಿದ ನಂತರ ಅಜ್ಞಾತವಾಸಕ್ಕೆ ಹುಡುಕಿದ್ರೆ ಆಯ್ತು. ಸಿಕ್ಕಿ ಬಿದ್ರೆ ಮತ್ತೆ ಒಂದು 12 ವರ್ಷಕ್ಕೆ ಹೋಗ್ತಾರೆ, ಮತ್ತೆ 1 ವರ್ಷ ಅಜ್ಞಾತವಾಸ ಇರ್ತದೆ. ಯಾರಾದ್ರೂ ಒಬ್ಬ ಸಿಕ್ಕಿ ಬಿದ್ರೂ ಆಗ್ತದೆ. ಒಂದೇ ಕಡೆಯಲ್ಲಿ ಇರಬೇಕು ಹೇಳಿದ್ದಾರೆ 5 ಜನ, ಒಂದು ಹುಡುಗಿಯೂ ಸೇರಿ. ಎಂತ ಮಾಡಿದ್ರು ಇವರನ್ನು ಹುಡುಕ್ಬಹುದು ಅಂತ ಗ್ಯಾರಂಟಿ ಗೊತ್ತುಂಟು ಅವರಿಗೆ. ಸರಿ ಆಯ್ತು, ಪಣ ತೊಂದರೆ ಇಲ್ಲ. ನಾವು ಗೆದ್ರೆ ನೀವೆಂತ ಮಾಡ್ತೀರಿ ಕೇಳ್ಬೋದಿತ್ತಲ್ಲ ಪಾಂಡವರಿಗೆ. ಅದೇನಿಟ್ಟು ವಾಕ್ಯ, ನೀವು 100 ಜನ ಒಟ್ಟು ಹೋಗ್ತೀರಾ, ನಿಮ್ಗೆ 2 ಹೆಂಡತಿ ಇರ್ತಾಳೆ ಒಟ್ಟಿಗೆ, ಯಾರೊಬ್ಬ ಸಿಕ್ಕಿದ್ರು ನಿಮ್ಮನ್ನು ಮತ್ತೆ ಪುನಃ ಕಳಿಸ್ಲಿಕ್ಕ ಸುದ್ದಿಯೇ ಇಲ್ಲ. ಇದೆಲ್ಲ ಜಿದ್ದುಗಳು ನಮ್ಮದು, ವಿಚಿತ್ರವಾದಂತಹ ಕಥೆಗಳು, ಅಂತ ಒಂದು ಪ್ರಾಮಾಣಿಕತೆ ನೆಲೆ. ಹೀಗಾಗಿ ಹೇಳಿಬಿಟ್ಟವ ಕ್ರಮ ಪ್ರಕಾರವಾಗಿ ವಿನತೆಗೆ ತಿಳಿಸಿಕೊಟ್ಟ. ಹಾಗಾಗಿ ಅಲ್ಲಿಂದವ ಅಮೃತವನ್ನು ವಾಪಸ್ಸು ತಗೊಂಡು ಹೋದ. ಬಾಯ್ ಬಿಟ್ಟು ಕದ್ರು ಜೋರು ಮಾಡಿದ್ದಕ್ಕೆ ಹೇಳಿಬಿಟ್ಟ, ಅಮ್ಮ ನಾನೇನು ತಪ್ಪು ಮಾಡಿದೆ, ನೀನು ಹೇಳಿದ ಹಾಗೆ ನಡೆಸಿಕೊಟ್ಟಿದ್ದೇನೆ, ನನ್ನದು ಸತ್ಯ ಮತ್ತು ಧರ್ಮ ಎರಡೂ ಉಳಿದಿದೆ ಹೇಳಿಕೊಂಡು ಹರಿಯೇ ಹೋದ. ಮಾತಾಡುವಾಗೇ ಇಲ್ಲ. ಮತ್ತೆ ಇವಳು ಎಂತ ಮಾಡ್ಲಿಕ್ಕೆ ಬರುವುದಿಲ್ಲ. ಹೋಗಿ ತಗೊಂಡೋಗಿ ಗೃಹಾಣ ಅಮೃತ ಮುತ್ತಮಂ ಹೇಳಿ ಇಂದ್ರನಲ್ಲಿಗೆ ತಂದು ಕೊಟ್ಟ. ಎಲ್ಲ ಇಂದ್ರನಿಗೆ ಭಾರಿ ಖುಷಿ ಆಯಿತು. ನಾನು ಅಮೃತ ಹೋಯಿತು, ನನ್ನ ಪೌರುಷದಲ್ಲಿ ಏನು ಆಗಲಿಲ್ಲ ಅಂತ ಯೋಚನೆ ಮಾಡಿ ಎಲ್ಲ ದೇವತೆಗಳು ಋಷಿಗಳು ಎಲ್ಲ ಇದ್ದಾರೆ. ಇವ ಕಥೆ ಹೇಳ್ತಾನೆ, ಸಾ ಮುಕ್ತ ಅಮೃತ ದರ್ಶನಾತ್. ನನಗೆ ನನ್ನ ಅಮ್ಮ ದಾಸಿ ಆಗಿದ್ಲಲ್ಲ. ಇವರೆಲ್ಲ ಅಕ್ಕ ತಂಗಿಯರ ಮಕ್ಕಳೇ ಎಲ್ಲ. ಇಂದ್ರ ಆದಿತ್ಯ ಮಗ, ಇವ ಅವಿನತೆಯ ಮಗ ಅಷ್ಟೇ. ಅಕ್ಕ ತಂಗಿಯರ ಮಕ್ಕಳಿವರು, ಅದೇ ಇವರು ಅಣ್ಣ ತಮ್ಮಂದಿರು ಇದ್ದ ಹಾಗೆ. ಇಂದ್ರನಲ್ಲಿ ಹೇಳ್ತಾನೆ, ಅವಳಿಗೆ ಮೋಕ್ಷ ಆಯ್ತು. ಮೋಕ್ಷ ಅಂದ್ರೆ ದಾಸ್ಯದಿಂದ ಮೋಕ್ಷ ಆಯ್ತು. ಅಮೃತವನ್ನು ತೋರಿಸುವುದರಿಂದಲೇ ಮುಗಿದೋಯ್ತು ಆ ಕೆಲಸ. ನಾನು ಅದರಿಂದ ಅಮೃತವನ್ನು ತಂದುಬಿಟ್ಟಿದ್ದೇನೆ. ಭಾರಿ ಒಳ್ಳೇದಾಯ್ತು ಮಾರೆ, ಲಕ್ ಅಂತಾನೆ. ದಿಷ್ಟ್ಯ ಅದಿಷ್ಟ್ಯೇ ತಿಜಾ ಪ್ರವೇತ್, ಒಳ್ಳೆ ಗುಡ್ ಲಕ್ ಮಾರೆ, ಆಗ್ಬೋದು, ಒಳ್ಳೇದು ನಶೀಪ ಅಂತಾನೆ. ಋಷಿಗಳೆಲ್ಲ ನೋಡ್ತಾ ಇದ್ದಾರೆ, ಅಲ್ಲಿ ದೇವತೆಗಳೆಲ್ಲ ಇದ್ದಾರೆ. ಒಳ್ಳೆ ಕತೆ ಹೇಳಿದ ಇವ. ನನ್ನ ಅಮ್ಮ ದಾಸಿ ಆಗಿದ್ದಾಳೆ, ಅಮೃತ ಅಂತ ಹೇಳಿದ್ದಾಳೆ, ಅಮೃತ ತಂದಿದ್ದೇನೆ, ಈಗ ಇದೇ ತಂದಿದ್ದೇನೆ, ಅವಳು ಅದಾಸಿ ಆಗಿ ಬಿಟ್ಟಿದ್ದಾಳೆ ಅಂತೇಳಿ ಕತೆ ಕೇಳಿ ಖುಷಿಯಾಗಿ. ನೋಡು, ಋಷಿಗಳು ಹೇಳ್ತಾರೆ ಎಷ್ಟು ಲಾಭ ಆಯ್ತು. ಇಲ್ಲಿಂದ ಅಮೃತ ಹೋದ್ರು, ಅವನೇನು ಅದನ್ನು ಉಪಯೋಗಿಸಿಕೊಳ್ಳುವಂತೆ ಮಾಡಲಿಲ್ಲ. ಗೆರೆಗೆ ಇಷ್ಟೇ ಅಂತ ಅಷ್ಟೇ ತಂದು ಹಾಕಿಬಿಟ್ಟ. ಅದರಿಂದ ಅವನಿಗೆ ನೀನು ವರವನ್ನು ಕೊಟ್ಟು ಬಿಡು. ಅಲ್ಲ, ಇದನ್ನೇ ಗರುಡನಿಗೆ ಹಾಗೆ ಹೇಳಬಹುದಿತ್ತಲ್ಲ ಇಂದ್ರನಲ್ಲಿ. ನನಗೆ ಅಮೃತ ತರಲಿಕ್ಕೆ ಹೇಳಿದ್ದಾಳೆ, ನಾನು ತರ್ತೇನೆ, ಹಿಂದೆ ತರ್ತೇನೆ, ಮುಗೀತಲ್ಲ. ಆದ್ರಿಂದ ನೀನು ನನಗೆ ತಗೊಂಡು ಹೋಗ್ಲಿಕ್ಕೆ ಒಂದು ಬಿಟ್ಟು ಕೊಡು, ಸೀದಾ ನಾನು ತಗೊಂಡು ಹೋಗ್ತೇನೆ. ಆದ್ರಿಂದ ಈ ಒಂದು ಹಾವನ್ನು ಅದಕ್ಕೆ ಮಣ್ಣು ಹಾಕುವುದಾಗ್ಲಿ, ಬೆಂಕಿಗೆ ತುಪ್ಪ ಹಾಕುವುದಾಗ್ಲಿ, ಆ ಎಡೆಯಲ್ಲಿ ತೂರುವುದಾಗ್ಲಿ, ರಕ್ಕಸರನ್ನು ಬಡಿಯುವುದಾಗ್ಲಿ, ಕಾವಲ್ಗಾರನ್ನು, ಇದು ಯಾವುದೇ ಗಲಾಟೆ ಎಲ್ಲ ಇಲ್ಲ. ಅಮೃತವನ್ನು ಕದ್ದದ್ದಲ್ಲ ಇದು. ಈಗ ಕದ್ದದ್ದು ಅಂತಲ್ಲ, ಪೌರುಷದಿಂದ ಹೇಳಿದ್ರೆ ಯಾರು ಎಗರಿಸಿದ್ದು ಅರ್ಥ ಎಲ್ಲ ಬರುವುದಿಲ್ಲ. ಹೋರಾಟದಲ್ಲಿ ಪಡೆಯುವಂಥದ್ದವರ ತೇಜಸ್ಸು ಅಂತ ಅರ್ಥ. ಇರ್ಲಿ, ಬಾಯಿ ಮಾತಿನಲ್ಲೇ ಆಯ್ತಲ್ಲ. ಇಬ್ಬರು ಅಕ್ಕ ತಂಗಿಯರ ಮಕ್ಕಳಲ್ವಾ, ಅದು ಹೇಳಲಿಕ್ಕೆ ಆಗ್ತದಲ್ಲ. ಸುಮ್ಮನೆ ಅವನು ಮೋಸದಲ್ಲಿ ಕುದುರೆದ್ದೆಲ್ಲ ಗಲಾಟೆಯಲ್ಲಿ ಇದೆಲ್ಲ ಹೇಳ್ಬೋದು. ವಿಷಯ ಎಲ್ಲ ಗೊತ್ತಾಯ್ತಲ್ಲ, ಕಶ್ಯಪರ ಎಲ್ಲ ವಿಷಯ ಗೊತ್ತುಂಟು ಈಗ ಮೋಸ ಮಾಡಿದ್ದು. ಹಾಗೆ ಇಂದ್ರ ಆಯ್ತಪ್ಪ ತಗೊಂಡೋಗು ಅಂತ ಹೇಳಿ ಹೇಳ್ತಾನೆ, ನಾನು ತಗೊಂಡೋಗುದು ವಾಪಸ್ ತಗೊಂಡು ಅಷ್ಟೇ. ಅವನು ತಾ ಹೇಳಿದ್ದಾಳೆ, ತಂದಿದ್ದೇನೆ ಹೇಳ್ತೇನೆ, ತರ್ತೇನೆ ವಾಪಸ್ ಅಂತ ಹೇಳಿ ಕೇಳಿದ್ರೆ ತಗೊಳ್ಳೋಗುದಿತ್ತಲ್ಲ. ಹಾಗೆ ಮಾಡಬಹುದಿತ್ತು. ಮಾಡಿದ್ದರೆ ಗರುಡನ ಪೌರುಷ ಗೊತ್ತಾಗ್ತಿರ್ಲಿಲ್ಲ. ಅವನು ದಮ್ಮೆದಕ್ಕೆ ಹಾಕಿ ತಂದಾಗ ಆಗ್ತದೆ, ಬೇಡಿದ್ದು ಆಗ್ತದೆ. ಹೋಗಿ ನನ್ನ ತಾಯಿಯ ತಂಗಿಯ ಅಥವಾ ಅಕ್ಕನ ಮಕ್ಕಳಲ್ಲಿ ದಮ್ಮಯ್ಯ ಹೊಡೆದಾಗ ಆಯ್ತು, ನನ್ನ ಕೆಲಸ ಆಗ್ಬೇಕು ಮಾರೆ, ನನ್ನ ಅಮ್ಮನ ದಾಸ್ಯ ಹೋಗ್ಲಿಕ್ಕೆ ನೀವೊಂದು ಸಹಾಯ ಮಾಡಿ ಅಂತ
ನಾಳೆ ಅದನ್ನೇನು ಹೇಳಿಕೊಳ್ತಾರೆ, ನಿನ್ನ ಅಮ್ಮನ ದಾಸ್ಯಕ್ಕೆ ನಾವೆಲ್ಲ ಅಮೃತ ತಗೊಂಡು ಹೋಗ್ಲಿಕ್ಕೆ ಬಿಟ್ಟದ್ದಾವತ್ತು ಅಂತ. ಯಾವತ್ತು ಯಾರೋ ಹಾಗೆ ಉಪಕಾರ ಮಾಡಿದ್ರೆ ಅದನ್ನು ಮತ್ತೆ ಯಾವತ್ತು ಕ್ಯಾಶ್ ಮಾಡ್ತಾನೆ ಇರ್ತಾರೆ. ಅದು ಲೈಫ್ ಲಾಂಗ್, ಅವ ಸಾಯುವವರೆಗೂ, ಸತ್ತ ನಂತರ ಹೇಳ್ತಾರೆ ಕಾಣಿದ್ದು, ಇವನಿ ಕಿವಿ ಕೇಳುದಿಲ್ಲ ಅಷ್ಟು ಮತ್ತೆಂದದ್ದು ಹೇಳಿಕೊಳ್ತಾ ಇರ್ಬೋದು. ಅವರು ಸಾಯುವವರೆಗೆ ಹೇಳ್ಬೋದು, ಅವರು ಸಾಯುವವರೆಗೂ ಅಲ್ಲ, ಅವರು ಸತ್ತ ನಂತರ ಇನ್ನೊಬ್ಬರಿಂದ ಹೇಳಿಸ್ಯಾರ. ಮತ್ತೆ ನಮ್ಮ ಇವರಿದ್ದಾರಲ್ಲ ಹಿಂದಿನವರು ಯಾರು ತಂದೆಯೋ ತಾಯಿಯೋ ಅಣ್ಣನೋ ತಮ್ಮನೋ ಯಾರೋ ಚಿಕ್ಕಪ್ಪೋ ದೊಡ್ಡೋ ಯಾವ ಅವರೆಲ್ಲ ಮಾರೆ ಇವರ ಕುಟುಂಬಕ್ಕೆಲ್ಲ ಬಾರಿ ಸಹಾಯ ಮಾಡಿದ್ದಂತೆಲ್ಲ ಆಗ ಹೇಳ್ತಾರೆ. ಆದ್ರಿಂದ ಈ ಕೊಟ್ಟದ್ದನ್ನು ಉಪಯೋಗಿಸಿಕೊಳ್ಳದ್ದನ್ನು ಎಲ್ಲ ಋಣ ಅಂದೇನು ಹೇಳ್ತೀರಿ ನೀವು, ಅದು ಯಾವತ್ತು ನಿಂತು ಹೋಗುವುದಿಲ್ಲ. ಬಾಯಿಯಲ್ಲಿ ಹೇಳುತ್ತಾ ಕೆಲವರೆಲ್ಲ ಬರ್ದಾಕಿದ್ದೆಲ್ಲ ಉಂಟಲ್ಲ ಕಂಡಾಪಟ್ಟೆ, ಅದು ಕೊಟ್ಟಿದ್ದೇನೆ ಇದು ಕೊಟ್ಟಿದ್ದೇನೆ ಅಂತ ಹೇಳಿಕೊಳ್ಳುವಂಥ. ಅದನ್ನ ನಾಳೆ ಗರುಡನಿಗೆ ಅದೊಂದು ವಿಚಿತ್ರ ಅನಿಸ್ತಿತ್ತು. ಇದು ಒಂದು ಮುಖ. ಇನ್ನೊಂದು ಮುಖ ಏನು ಕೇಳಿದ್ರೆ, ಇದು ಅವನ ವೈಯಕ್ತಿಕವಾದಂಥ ಒಂದು ಚಾರ್. ಇನ್ನೊಂದು ಕತೆ, ಒಂದೊಮ್ಮೆ ಗರುಡ ಅಮ್ಮನ ದಾಸ್ಯ ಮೋಚನೆಗೆ ಅಮೃತ ತೋರಿಸಿ ಬರಲಿಕ್ಕೆ ಉಂಟು ಅಂತ ಹೇಳಿ ಬಿಟ್ಟುಕೊಡಿ ಅಂತ ಹೇಳಿದ್ರೆ ಇಂದ್ರ ಆಯ್ತು ಅಂತ ಮಾಡಿಬಿಟ್ರೆ, ಈ ವಿಷಯ ಎಲ್ಲಿಯಾದ್ರೂ ಲೀಕ್ ಆದರೆ ಉಂಟಲ್ಲ, ಆಗ ಅಲ್ಲಿ ಕದ್ರು ಎಲರ್ಟ್ ಆಗ್ತಾಳೆ. ಅವಳು ಅಮೃತ ತಂದ ತಕ್ಷಣವೇ ಅದನ್ನು ಎಗರಿಸಿ ಬಿಡ್ತಾಳೆ. ಅವಳಿಗೆ ಇದು ಗೊತ್ತಾಗಿರ್ಲಿಲ್ಲ, ಈ ನಮೂನಿ ಈ ಟೆಕ್ನಿಕ್. ಮಾತಿನಲ್ಲಿ ಇಷ್ಟೇ ಅರ್ಥ ಇರುವುದು ಅಂತ ಅವಳು ಮಾಡಿಕೊಂಡ ಮೋಸಕ್ಕೆ, ಇವರು ಮಾಡಿದ ಕತೆ ಆಟಕ್ಕೆ ಅರ್ಥ ಆಗಲಿಲ್ಲ ಅವಳಿಗೆ. ಅಮೃತ ತಂದ. ಇದೆಂತ ಗೊತ್ತುಂಟ, ಊಟಕ್ಕೆ ಕೂತಾಗ ಸಾರು ಬರಲಿ, ಸಾರು ಬಂತು ಹೋಯ್ತು. ಹಾಕಲಿ ಅಂತ ಹೇಳಲಿಲ್ಲಲ್ಲ ನೀವು, ಮತ್ತೆ ಸಾರು ಬಂತು ಹೋಯ್ತು ಸೀದಾ. ಸಾರು ಬರಲಿ ಬಂತು, ಹುಳಿ ಬರಲಿ ಬಂತು, ಪಾಸು ಬರಲಿ ಬಂತು. ಹಾಗೆ ಬೀಳಲಿಲ್ಲ, ಎಲಗಿ ಬೀಳಲಿಲ್ಲ. ಹೇಗೆ ಶಬ್ದಾರ್ಥ ಇಷ್ಟೇ. ಇದೆಲ್ಲ ಶಬ್ದಾರ್ಥದಲ್ಲಿ ಸಾಯುವ ಕಥೆಗಳೆಲ್ಲ ಹೀಗೆ ಎಲ್ಲ ಕಡೆ. ಇದು ನಡೆದ ಘಟನೆ ಅದು. ಆದರೆ ಇದೊಂದೊಮ್ಮೆ ಹೀಗೆ ಮಾಡುವುದು ಅಂತ ಟ್ರಿಕ್ಸ್ ಹೇಳಿಕೊಟ್ಟಿದ್ರೆ, ಹೀಗೆ ತಗೊಂಡು ಹೋಗ್ತೇನೆ ಮತ್ತೆ ತಂದು ಬಿಡ್ತೇನೆ, ಅದರಿಂದ ಗಲಾಟೆ ಇಲ್ಲ. ಇದೆಲ್ಲ ಮಾಡಿದರೆ, ಟ್ರಿಕ್ಸ್ ಮಾಡಿದರೆ ನಾಳೆ ಗೊತ್ತಾದ್ರೆ ಕದ್ರು ಎಲ್ಲ ರಟ ಆಗ್ತಾರೆ, ಲೀಕ್ ಆಗ್ತದೆ. ಇದು ಅದಾಗ್ಲಿಲ್ಲ. ಮತ್ತೆ ಹೀಗೆ ಮಾತಾಡಿಕೊಂಡು ತರುವುದರಲ್ಲಿ ಉದ್ದೇಶ ಗೊತ್ತಾಗುತ್ತೆ ಅವರಿಗೆ. ಅಮೃತತ ಅಂತ ಹೇಳಿದ್ದಾನೆ, ಪೌರುಷದ ಕಥೆ ಬರಲಿಲ್ಲ. ಥ್ರಿಲ್ಲಿಂಗ್ ನ್ಯೂಸ್ಗಳಿರ್ಬೇಕು, ಎಂತಾಯ್ತು ಹೋರಾಟ ನೋಡಿ. ಜನ ಈಗ ಕಿವಿ ಕೊಟ್ಟು ಕೇಳೋದು, ಎಷ್ಟು ದಿನ ಆಯ್ತು, ಹೇಗಾಯ್ತು, ಎಲ್ಲಿವರೆಗೆ ಆಯ್ತು ಅಂತ. ಧೃತರಾಷ್ಟ್ರನೇ ಕೇಳಲಿಲ್ವಾ ಏನಾಯ್ತು ಅಂತ? ನಾವು ಸಂಜೆ ಹೇಳ್ತಾ ಇದ್ದದ್ದು ಕೇಳ್ತಾ ಇರಲಿಲ್ವಾ? ಹಾಗೆ ಮನುಷ್ಯನಿಗೆ ಹೊಡೆತ ಬೀಳಬಾರ್ದು, ಮತ್ತೆ ಹೊಡೆತ ಆದದ್ದು ಕೇಳಬೇಕು. ಹಾಗೆ ಇವನಿಗೆ ಗರುಡ ಪೌರುಷದಲ್ಲಿ ಅಮೃತಧಾರಲ್ಲಿ ಹೋದದ್ದೆಲ್ಲ ವಾರ್ತೆ ಆಗಿರ್ಬೇಕು. ಇಲ್ಲ ಆದ್ರೆ ಕದ್ರುವಿಗೆ ಸೈಲೆಂಟ್ ಆದ್ರೆ ಗೊತ್ತಾಗ್ತದೆ. ಅದರಿಂದ ಗರುಡ ಯಾವುದನ್ನು ಮಾಡದೆ ಎದುರು ಹೇಳದೆ ಕೇಳದೆ ಯಾರತ್ರ ತನ್ನ ಟ್ರಿಕ್ಸೇ ಗೊತ್ತಿಲ್ಲದ ಹಾಗೆ ಮಾಡಿ ಸೀದ ತಂದದ್ದೇ ಅಮೃತ. ಮತ್ತೆ ಮಾತ್ರ ಅಮೃತದ ಕತೆ ಹೇಗೆ ಉಂಟು ಹಾಗೆ ಅವಳು ಮಾಡಿದ ಮೋಸಕ್ಕೆ ಸರಿಯಾಗಿ ಮೋಸ ಮಾಡಲಿಕ್ಕೆ ತಗೊಂಡೋಗಿ ವಾಪಸ್ ಅಲ್ಲೇ ತಗೊಂಡೋಗಿ ಅಮೃತವನ್ನು ಕೊಟ್ಟ ದೇವತೆಗಳಿಗೆ. ಈ ಗೌಜಿ ನೋಡಿ ಋಷಿಗಳು ದೇವತೆಗಳೆಲ್ಲ ಭಾರಿ ಚಂದವಾಗಿ ಹೇಳ್ತಾರೆ ಇಂದ್ರನ ಹತ್ರ, ಇಂದ್ರ ಗರುಡನಿಗೆ ಏನಾದ್ರು ವರ ಕೊಡು ಮಾರಾಯ. ಗರುಡೋ ಲಭತಾಂ ವರಂ. ಅವನೆಂತ ವರ ಕೊಡುವುದು? ಆಗಲಿ ನಾವು ನೋಡಿಕೊಂಡೇವಲ್ಲ, ಸೋತವನು ವರ ಕೊಡ್ತಾನೆ. ನಿಜವಾಗಿ ಅವನಿಗೆ ಇದು ವರ. ಈಗ ಅಮೃತ ವಾಪಸ್ ಬಂದದ್ದು, ಇಲ್ಲದ ತೆಪ್ಪಗೆ ಕೂತ್ಕೊಳ್ಬೇಕು. ಅಮೃತ ಕಲಶವೇ ಹೋಗಿದೆ. ಅವಳಿಗೆ ಎಷ್ಟು ಬೇಕು ಅಷ್ಟನ್ನು ಕೊಡುವ ಮಾತಾಡಿದ್ದಲ್ಲ ಇಲ್ಲಿ ವಿಷಯ. ಅದಾದ ಒಂದು ವಿಷಯ ಬೇರಿತ್ತು ಮಾತುಕತೆಯಲ್ಲಿ. ಆದ್ರೆ ಮಾತುಕತೆ ಕತೆ ಇಲ್ಲ, ನಮಗೆ ಪೂರ್ತಿ ಬೇಕು, ಅಮೃತವೇ ಬೇಕು ಅಂತ. ಈ ಗಲಾಟೆ ಇವತ್ತು ನಮಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಆಗುವ ಗಲಾಟೆ ಅರ್ಥ ಆಗುವುದಿಲ್ವ? ಏನು ವಿಚಿತ್ರ ಅಂತ. ಅವರಿಗೆ ಎಣ್ಣೆ ಬೇಕಾ? ಪೂರಾ ಎಷ್ಟು ಬೇಕು ಕೊಡಿ. ಅದಾಗಲ್ಲ, ನಮಗೆ ಎಣ್ಣೆ ಇದೆ ಹೊಂಡವೇ ಬೇಕು, ಗುಂಡಿಯೇ ಬೇಕು, ಎಣ್ಣೆ ಗುಂಡಿಯೇ, ಅದು ನಮ್ಮದು. ಇದು ಸ್ವಲ್ಪ ತಾಪತ್ರಯದ ವಿಷಯ ಆಯ್ತಾ? ಹಾಗೆ ಇಲ್ಲಿ ನೋಡಿ, ಅಮೃತ ಕಲಶವೇ ಗರಿಸುವುದು ಕತೆ. ಅವನಿಗೆ ನೋಡು, ಇದೇ ಇಂದ್ರನೇ ಮೋಸ ಮಾಡ್ಲಿಲ್ವಾ? ಉತ್ತಂಗನ ಕತೆ ನಾವು ಕೇಳಿದ್ದೇವಲ್ಲ, ದುರ್ಯೋಧನನ ಪೆಟ್ಟು ಅಂತ ಒಬ್ಬ ಇದ್ದಲ್ಲ. ಕೃಷ್ಣ ಬಂದು ಹೋರಾಟ ಮುಗಿಯಿತು, ಎಲ್ಲರೂ ಸತ್ರು ಅಂತ ಹೇಳಿದ್ದಕ್ಕೆ, ಹೌದಾ ನಿನಗೆ ನಾನು ಶಾಪ ಹಾಕ್ಬೇಕು? ಹಾಕ್ ಮಾರಾಯ, ನಿಂದೆ ಪೂರ ಖಾಲಿ ಆಗ್ತದೆ ಜಪ ಮಾಡಿದ್ದೆ. ಬೇಡ ಬೇಡ ಬೇಡ, ಆಯ್ತು ಸರಿ, ನಂಗೆ ಅಮೃತ ಬೇಕಲ್ಲ, ಕಳಿಸ್ತೇನೆ ಅಂದ. ಇಂದ್ರಲ್ಲಿ ಹೇಳಿದ, ಅವನಿಗೆ ಅಮೃತ ಬೇಕಂತೆ ಮಾರಾಯ, ಹೋಗು ಅಂತ. ಆಯ್ತು, ನಾನು ಹೋಗ್ತೇನೆ ತಗೊಂಡು, ನನ್ನ ಇಷ್ಟ. ಮತ್ತೆ ನಾನೆಲ್ಲ ಅಮೃತ ಕೊಡುವ ಕಮ್ಮಿಲ್ಲ, ಅದು ನಿನ್ಗೆ ಬಿಟ್ಟದ್ದು ಮಾರ, ಎಂತ ಬೇಕಾದ್ರೆ ಮಾಡುವಂತ ಕೃಷ್ಣ. ಸೀದ ಹೋದ ಇಂದ್ರ, ಗಲೀಜು ವೇಷ ಹಾಕೊಂಡ. ಗಲೀಜು ಅಂದ್ರೆ ಪೂರಾ ನೀಚನಾಗಿ ನಿಂತ. ಮತ್ತೆ ಅಮೃತ ಕಲಶವನ್ನು
ತನ್ನ ಮೂತ್ರದ ಪಕ್ಕದಲ್ಲಿ, ಮೂತ್ರ ಬರೋ ಜಾಗದ ಪಕ್ಕದಲ್ಲಿ ಇಟ್ಕೊಂಡ. ಉತಗ ಈಗ ಅಮೃತ ಕೊಟ್ಟಿದ್ದೇನೆ, ಕಳಿಸಿದ್ದಾನೆ, ತಗೋ ಅಂದ. ಪೋಯ ಅಂಚಿ ಅಂದ, ಜೋರು ಮಾಡಿದೀವ ನನ್ನ ಹೇಸಿಗೆಯವ ವಾಸನೆಯವ ಎಲ್ಲಿಟ್ಕೊಂಡು ಎಂತ ಚೊಂಬು ತರ್ತಾನೆ ಗಲೀಜು ಅಂತ ಹೇಳಿ ಮೂತ್ರ ಮೂತ್ರ ಅಂತ ಹೇಳಿ ಅದನ್ನು ಓಡಿಸಿದ. ಇಂದ್ರದ್ದು ಇದ ಗಮ್ಮತ್ತಲ್ಲಿ ಹೋಗಿಬಿಟ್ಟ. ಮತ್ತೆ ಕೇಳ್ತಾನೆ ಉತ್ತಂಗ, ಮತ್ತೆ ಯಾವತ್ತು ಕೃಷ್ಣ ಬಂದ, ಎಂತ ಅಮೃತ ಬಂತಲ್ಲ, ನೀನ್ ಬೇಡ ಕಳಿಸಿದ್ಯಂತ ಹಿಂದೆ. ಆಗ ಅವನಿಗೆ ಬೆಪ್ಪಾಯ್ತು, ಬೆಚ್ಚಾಯ್ತು. ಹಾಗೆ ಅವನೇ ಇಂದ್ರನೂ ಹಾಗೆ ಮಾಡಿದ್ದಾನೆ. ಈಗ ಇಂದ್ರನ ಗರುಡ ಹಾಗೆ ಮಾಡಿದಂತ ತಂದ ವಾಪಸ್ಸಿಟ್ಟು. ಖುಷಿ ಆಯ್ತು, ಇಲ್ಲೇನು ಹಾಳಾಗ್ಲಿಲ್ಲ, ಇಂದ್ರನಿಗೆಲ್ಲ ಒಳ್ಳೇದಾಯ್ತು. ಇಂದ್ರನಲ್ಲಿ ಎಲ್ಲರೂ ಕೇಳ್ತಾರೆ ಅವನಿಗೆ, ಗರುಡನಿಗೆ ವರ ಕೊಡು ಮಾರಾಯ. ವರ ಕೊಡುದು ಎಂತದ? ಅವನು ನೋಡು, ಇಲ್ಲಿ ಸಬ್ಜೆಕ್ಟ್ ಇಲ್ಲಿಗೆ ಬಂತು. ಈಗ ಹೇಳ್ತಾನೆ, ಇಂದ್ರ ಹೇಳ್ತಾನೆ, ಇವ ಇಲ್ಲಿ ಬರ್ತಾನೆ ನೋಡಿ, ಜನಿಷ್ಯತಿ ಋಷಿಕೇಶ ಸ್ವಯಮೇವೈಷ ಪಕ್ಷಿರಾಟ್. ಗರುಡ ಒಂದು ಕರೆದು ಹೇಳ್ತಾನೆ, ಪಕ್ಷಿರಾಟ್, ಓ ಗರುಡನೇ, ಸ್ವಯಂ ಏವ ಏಷಃ ಜನಿಷ್ಯತಿ ಋಷಿಕೇಶ. ಏಷ ಅಂತ ಹೇಳಲಿಕ್ಕೆ ಅವನಲ್ಲೇ ಇದ್ದಾನೆ ವಾಮನನಾಗಿ ಬೇಕಾದ್ರೆ ಇಂದ್ರನಿಗೆ. ಅಥವಾ ಏಷ ಅಂದ್ರೆ ಏಷೇವ ಕರೋತಿ ಅನ್ನುವ ಏಷೇವ ಅಂದ್ರೆ ಇವನೇ ಎಲ್ಲದ ಪೂರ್ಣವಾದಂತಹ ಗುಣಗಳಿಂದ ತುಂಬಿದವನು. ಏಷೇವ ಸಾರಹ ಸರ್ವೋತ್ತಮ ಷಡ್ಗುಣ ಅಂತ ಹೇಳುವ ಲೆಕ್ಕದಲ್ಲಿಯೂ ಆಗು. ಅದು ಎಲ್ಲವನ್ನು ಇಚ್ಛೆಯಂತೆ ನಡೆಸಿಕೊಡುವವನು. ಇಚ್ಛಾಯಾಮ್ ಧಾತು ಎಂದು ಹೇಳುವುದು ಎಲ್ಲ ಜಗತ್ತೇ ಯಾರ ಇಚ್ಛೆಯಲ್ಲಿ ನಡೀತಾ ಇದೆ ಅವನೊಂದು ಅರ್ಥ ಮಾಡ್ಲಿಕ್ಕೂ ಆಗ್ತದೆ. ಯಾವ ಅರ್ಥ ಮಾಡ್ಲಿಕ್ಕಾಗತ್ತೆ? ಇವನು ನಮ್ಮೆಲ್ಲರ ಇಂದ್ರಿಯಗಳಲ್ಲಿ ನೆಲೆಗೊಂಡು ವ್ಯಾಪಾರ ಮಾಡುವವನು, ಅಂತರ್ಯಾಮಿಯಾಗಿದ್ದಾನೆ. ಅವನು ಸ್ವಯಂ ತಾನು ಹುಟ್ಟಿ ಬರ್ತಾನೆ, ಅವನಿಗೆ ಯಾರು ಹುಟ್ಟಬೇಕು ಅಂತಿಲ್ಲ. ಅಜಾಯಮಾನಃ ಬಹುಧಾ ವಿಜಾಯತೆ ಅಂತ ಸ್ವಯಂ ಅವನಾಗಿ ಬಂದರೆ ಬರ್ತಾನೆ ಅಷ್ಟೇ. ಹಾಗಾಗಿ ಅವನಿಗೆ ಶೂರಪುತ್ರಸ್ಯ ವೇಶ್ಮನಿ, ಶೂರಪುತ್ರನ ವಸುದೇವನ ಮನೆಯಲ್ಲಿ ಈಗ ಹುಟ್ಟಿ ಬರ್ತಾನೆ. ಕೇಶವ ಪುಂಡರೀಕಾಕ್ಷ, ನಮ್ಮಿಂದ ಯಾರಿಂದಲೂ ಶಕ್ತಿಯಾಗದ ಒಬ್ಬ ಕೇಶಿ ಹಸುರಿದ್ದಾನಲ್ಲ, ಭಯಂಕರ ಜೋರಿನವ, ಅವನ ಸಂಹಾರ ಮಾಡುವ ಇವ ಬರ್ತಾನೆ. ಬಹಳ ಚಂದವಾದ ಕಮಲದ ಎಸಳಿನಂತೆ ದೀರ್ಘವಾದ ಕಣ್ಣುಳ್ಳವನು. ಆಗ ಯಾವುದಕ್ಕೆ ಬರ್ತಾನೆ ಅವನು? ಲೋಕದಲ್ಲಿ ಧರ್ಮ ರಕ್ಷಣೆಗಾಗಿ ಬರ್ತಾನೆ. ಸ್ವಯಂ ಧರ್ಮಸ್ಯ ರಕ್ಷಾರ್ಥಂ ವಿಭಜ್ಯ ಭುಜಗಾಶನ, ನಿನ್ನನ್ನು ಇಟ್ಟುಕೊಂಡು ಸೇರಿಕೊಂಡವನು ಧರ್ಮ ರಕ್ಷಣೆ ಮಾಡಲಿಕ್ಕಿದ್ದಾನೆ ಹೇಳಿಕೊಂಡು. ಅಂದ್ರೆ ಹೌದು, ಗರುಡನ ಮೇಲೆದ್ದುಕೊಂಡೇ ನರಕಾಸುರನ ಸಂಹಾರಕ್ಕೆ ಹೊರಟದ್ದವ. ದ್ವಾರಕೆ ನಿರ್ಮಾಣ ಮಾಡುವಲ್ಲಿಯೂ ಗರುಡನ ಪಾತ್ರ ಭಾರಿ ಉಂಟು, ಅಪಾರವಾಗಿ ಉಂಟು. ಅದು ಪಕ್ಕಕ್ಕೆ ಭಾರತದಲ್ಲಿ ಆಗಲಿ ಅಥವಾ ಭಾಗವತದಲ್ಲಿ ಆಗಲಿ ಸಿಗುವಂತ ಕಥೆ ಅಲ್ಲದು. ಭಾರತದ್ದೇ ನಾವು ಒಂದೊಮ್ಮೆ ಕಡೆ ಕೊಡಿ ಅದರದ್ದು ಬಾಲ ತುದಿ ಅಂತ ಹೇಳಿಕೊಂಡು ಹರಿವಂಶವನ್ನು ಮಾತಾಡಿಸಿದ್ರೆ ಓಕೆ. ಬಹಳ ಅದ್ಭುತವಾದಂತಹ ದ್ವಾರಕೆ ನಿರ್ಮಾಣದ ಚರಿತೆ, ಗರುಡನ ಪಾತ್ರ ಅದರಲ್ಲಿ ಇದೆ. ನಾನು ಅದಕ್ಕಾಗಿ ಪಕ್ಷಿ ಸಮೀಕ್ಷಾ ಅಂತ ಒಂದು ಲೇಖನ ಮಾಲೆಯನ್ನೇ ಬರಿತಾ ಇದ್ದೇನೆ. ಹೆಚ್ಚಿನವರೆಲ್ಲ ಗರುಡನ ಬಗ್ಗೆ ಗಮನವನ್ನೇ ಕೊಡುವುದಿಲ್ಲ. ಎಲ್ಲೋ ಕೆಲವು ದೇವಾಲಯಗಳಲ್ಲಿ ಇರ್ತದೆ, ಗರುಡನ ಮೂರ್ತಿಯೂ ಇರ್ತದೆ, ಆಂಜನೇಯನ ಸಮಾನಾಂತರದಲ್ಲೇ ಇನ್ನೊಂದು ಕಡೆಯಲ್ಲಿ ಇರ್ತದೆ. ಆದ್ರೆ ಅದಕ್ಕೆ ಮಾಮೂಲಿ ಎಲ್ಲೋ ಯಾರು ಏನು ಗೊತ್ತಿಲ್ಲದವನೇ ಕೆಲವೊಮ್ಮೆ ಪೂಜೆ ಮಾಡುವಾಗೆ ಇರ್ತದೆ. ಅದನ್ನು ಆಂಜನೇಯನಿಗಾದ್ರೂ ಹನುಮಂತ ಅಂತ ಹೇಳಿಕೊಂಡು ಸ್ವಲ್ಪ ಆದ್ರೂ ಕೆಲವರಿಗೆ ಅವನ ಮಾತುಗಳು, ಶ್ಲೋಕಗಳು, ಮಂತ್ರಗಳು, ಪೂಜೆಗಳು ಗೊತ್ತಿವೆ. ಆದರೆ ಗರುಡನ ಬಗ್ಗೆ ತಿಳ್ಕೊಂಡವರೇ ಇಲ್ಲ, ತಪ್ಪು ತಿಳ್ದವರೇ ಹೆಚ್ಚಿರುವುದು. ಮಂತ್ರ ಆಗಲಿ, ಪೂಜೆ ಪುನಸ್ಕಾರಗಳಾಗಲಿ, ರೂಪಬೀಜ ನಾ ಹೇಳಿದ್ದಲ್ಲ, ಅವನಿಗೆ ರೆಕ್ಕೆ ಮತ್ತೆ ಕೊಕ್ಕು ಉಂಟು ಹೇಳುವುದೇ ಸರಿ ಗೊತ್ತಿಲ್ಲ ಜನರಿಗೆ. ರೆಕ್ಕೆ ಆದ್ರೂ ಕೆಲವರು ಕೊಡ್ತಾರೆ, ಆದರೆ ಕೊಕ್ಕು ಕೊಡುವುದೇ ಇಲ್ಲ. ಕೊಕ್ಕು ಕೊಡ್ತಾರೆ ಕೆಲವೊಮ್ಮೆ, ಮೂಗೆ ಹರಿತಾರೆ. ಅವನಿಗೆ ಬಾಯಲ್ಲಿ ಬೀಕ್, ನಾ ಹೇಳಿದ್ದಲ್ಲ, ತುಟಿ ದೊಡ್ಡದಾದದ್ದು. ಈ ಪ್ರಕಾರವಾದ ಆರ್ಟ್ಗಳು ಬಹಳಷ್ಟು ಕಡೆಯಲ್ಲಿ ಇದ್ದವು. ಹಳೇದ್ರೆ ನಾನು ನೋಡಿದ್ದೇನೆ, ಅದನ್ನ ನನ್ನ ಗರುಡ ಪುರಾಣಕ್ಕೆ ಹಾಕಿದ್ದೇನೆ ಇನ್ನೊಮ್ಮೆ. ಈಗ ಮತ್ತೆ ಪುನಃ ಪರ್ವ ಸಮೀಕ್ಷೆಯಲ್ಲಿ ಅದನ್ನು ಕೊಟ್ಟಿದ್ದೇನೆ. ಆ ಪ್ರಕಾರದ ಒಂದೇ ಒಂದು ಮರದ ಪ್ರತಿಮೆ ಬಹಳ ದೊಡ್ಡ ಗಾತ್ರದಲ್ಲಿ ಪೆರಡೂರು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇದೆ. ಕೂತದ್ವವನು ಅನಂತನಲ್ಲಿ, ಹೊರಡುವುದವನು ಗರುಡನಲ್ಲಿ. ಆದ್ರಿಂದ ಇದು ಹೊರಗೆ ಉಂಟು. ಈ ಗರುಡನ ಮರದ ಪ್ರತಿಮೆ ದೇವಾಲಯದ ಮಾಡಿನ ಮೇಲೆ ಇಟ್ಟಿದ್ದಾರೆ. ಅದು ಗರುಡ ಯಾವತ್ತು ಮೇಲಿರುವುದಲ್ಲ, ಧ್ವಜದಲ್ಲಿ ಅಂತ ಲೆಕ್ಕ. ಅನಂತ ಇರುವುದು ಅಡಿಯಲ್ಲಿ ಅಲ್ವಾ, ಆಸನದಲ್ಲಿ ಅಂತ ಅರ್ಥ. ಹಾಗಾಗಿ ಅನಂತ ಇರುವುದು ಹಿಂದೆ ದೇವರದ್ದು ಆಸನನಾಗಿ, ಹಾಸುಗೆಯಾಗಿ. ಗರುಡ ಇರುವುದು ದೇವರ ಮುಂದೆ, ಯಾವಾಗಲೂ ಎದುರಲ್ಲಿ ಗರುಡ, ಹಿಂಬದಿಯಲ್ಲಿ ಶೇಷ. ಕ್ರಮವಾಗಿ ದೇಹ ವಿಷ್ಣುಸ್ತು ಪೃಷ್ಠತಃ ಅಂತ ಶೇಷನ ಚಿಂತನೆಯ ಕ್ರಮ. ಇದು ಪುರತಃ ವಿಷ್ಣು ಅಂತ ಹೇಳಿ
ಪಕ್ಷತುಂಡ ಸಮನ್ವಿತ ಅಂತೇಳಿ ಗರುಡ ಎದುರಲ್ಲಿರ್ಲಿಕ್ಕೆ. ಆಗ ಇಂಥ ನನ್ನ ಪಕ್ಷಿ ಸಮೀಕ್ಷೆ ಸುಮಾರು 100-200 ಲೇಖನಗಳೊಂದಿಗೆ ಅವನ ಪೌರುಷಗಳು, ಅವನ ಕಥೆಗಳು ಇನ್ನೂ ಮುಗಿಲಿಲ್ಲ. ಬೇಕಾದಷ್ಟು ಅವನ ಚರಿತ್ರೆಗಳ ತುಣುಕುಗಳು ಅಲ್ಲಲ್ಲಿ ಎಲ್ಲ ಪುರಾಣಗಳಲ್ಲಿ, ಸಂಹಿತೆಗಳಲ್ಲಿ ಎಲ್ಲ ಬಂದಿ. ಹೀಗಾಗಿ ಇವನು ಮುಂದೆ ಕೃಷ್ಣನ ಜೊತೆಯಲ್ಲಿ ಧರ್ಮ ರಕ್ಷಣೆಯಲ್ಲಿ ಸೇರ್ತಾನಲ್ಲ ಅಂತ ಹೇಳಿ ಅಲ್ಲಿ ಮುಗಿಸ್ತಾರೆ ಕತೆ ವಾಸ್ತವವಾಗಿ. ಆಗ ಭೀಷ್ಮರು ಹೇಳ್ತಾರೆ ಧರ್ಮರಾಜ ಹತ್ರ, ಇವನೇ ಮಾರಾಯ ಗರುಡ, ಏಷತೆ ಅಂತ ಹೇಳುವಲ್ಲಿ ಅಲ್ಲೇ ಗರುಡನ್ನು ಇರ್ಲಿಕ್ಕೂ ಸಾಕು. ಆಗ ಅದಿನದ ಕಥೆ ಚಿಂತನೆ ಅದಕ್ಕೋಸ್ಕರ ಕೇಳಿದ್ದು. ಅದಕ್ಕೆ ಅವನು ಗರುಡನ ಬಗ್ಗೆ ಮಾತಾಡುವಾಗ ಕೃಷ್ಣನಲ್ಲಿ ಕೇಳಿ ಹೇಳಿದ್ದು. ಇದ್ದಾನೆ, ಬಂದು ಹೋಗ್ತಾ ಇರ್ತಾನೆಲ್ಲ ಕಾಣುತ್ತೆ. ಇವನೇ ಅಂತ ಹೇಳಿ ಗುರ್ತಾದ ನಮಗೆ ಗೊತ್ತು, ಯಾವಾಗಲೂ ಸಿಗ್ತಾನಲ್ಲ ಹೋರಾಟದಲ್ಲಿ, ಹಾರಾಟದಲ್ಲಿ ಎಲ್ಲ ಅಂತೇಳಿ ಹೇಳಿಕೊಳ್ಳುವ ಹಾಗೆ ಇವನೇ ಗರುಡ ಅಂತ ಹೇಳಿ, ಅವನೇ ಗರುಡ, ಅವನೇ ಸುಪರ್ಣ ಅಂತೇಳಿ ವೈನತೆಯ ಅಂತ ತಿಳಿಸ್ತಾರೆ. ಹೀಗೆ ಚಿಂತನೆಯನ್ನು ಮಾಡಿದ ಬಳಿಕ ಧರ್ಮರಾಜ ಬೇರೆ ಪ್ರಶ್ನೆ ಕೇಳುತ್ತಾನೆ. ಬ್ರಾಹ್ಮಣಾನಂತು ಯೇ ಲೋಕೆ ಪ್ರತಿಶ್ರುತಿಯ ಮುಖ್ಯವಾಗಿ ಪಿತಾಮಹ ಕೊಡ್ತೇನೆ ಅಂತ ಹೇಳಿ ಕೊಡದವರು ಯಾರು, ಕೈ ಕೊಟ್ಟವರು ಯಾರು ಅಂತ. ಬ್ರಾಹ್ಮಣರಿಗೆ ಏನಾದ್ರೂ ಸಂಗತಿ ಕೊಡ್ತೇನೆ ಅಂತ ಹೇಳಿಬಿಟ್ಟು ಮತ್ತೆ ನ ಪ್ರಯಚ್ಛಂತಿ, ಮತ್ತೆ ಕೊಡುವುದಿಲ್ಲ ಅವರು. ನಿನಗೆ ಕೊಡುವ ಅಂತ ಹೇಳ್ತಾರೆ, ಮತ್ತೆ ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಹೇಳಿದವರು? ಲೋಭ ಅತ್ತೆ, ಅವರಿಗೆ ಲೋಭ, ಆದ್ರಿಂದ ಕೊಡುವುದಿಲ್ಲ. ಎಲ್ಲಿ ಖಾಲಿ ಆಗ್ತದೋ ಅಂತ ಮತ್ತೆ ಹೇಳಿಕೊಂಡದ್ದು ಯಾಕೆ? ಹೇಳಿಕೊಂಡದ್ದು 10 ಜನರ ಎದುರಲ್ಲಿ ಕೀರ್ತಿಗಾಗಿ ಹೇಳಿಕೊಳ್ತಾರೆ, ಬೂಟಾಟಿಗೆಗೆ. ಅಂಥವರು ಕೇ ಭವಂತಿ ಮಹಾಮತೆ, ಎಂತ ಏನಾಗ್ತಾರೆ ಹೇಳ್ಬೇಕು. ಕೊಡ್ತೇನೆ ಹೇಳಿ ಕೊಡದವನು ಏನಾಗ್ತಾನೆ ಅನ್ನೋದೊಂದು ಒಳ್ಳೆ ಪ್ರಶ್ನೆ. ಇದರಿಂದ ಒಂದು ಮುಖ ಏನು ಅಂದ್ರೆ, ಅವನಿಗೆ ಆಸೆ ಬರ್ತದ ಇಲ್ವಾ? ಕೊಡ್ತೇನೆ ಹೇಳಿದ್ರಿಂದ ನೀವು ಆಸೆ ಹುಟ್ಟಿಸಿದಾಗ ಆಯ್ತಾ ಇಲ್ವಾ? ಅದರಿಂದ ಭೀಷ್ಮರು ಹೇಳ್ತಾರೆ, ಆಶಾಸ್ತಸ್ಯ ಹತಾ ಸರ್ವಾಹ ನಿಬಸ್ಯೇವ ಪ್ರಜಾಫಲಂ. ಅವನಿಗೆ ಆಸೆ ಹುಟ್ಟಿಸಿದ್ದರಿಂದ ಇವನ ಆಸೆಗಳು ಸಾಯ್ತವೆ. ಕೊಡುತ್ತೇನೆ ಹೇಳಿ ಕೊಡದವ ಅವನಿಗೇನಾಗ್ತದೆ ಕೇಳಿದ್ರೆ, ಅವನ ಯೋಚನೆಗಳೆಲ್ಲ, ಸಂಕಲ್ಪಗಳೆಲ್ಲ, ಇನ್ನು ಬೇಕುಗಳೆಲ್ಲ ಅವನದ್ದು ಇಲ್ಲ ಆಗ್ತದೆ. ಯಾಕೆ ಅಂದ್ರೆ ಅವನು ಕೊಡ್ತೇನೆ ಹೇಳಿದವನಿಗೆ ಕೊಡದೇ ಇದ್ದದ್ರಿಂದ, ಕೊಡದವನ ಆಸೆ ಕಮರಿ ಹೋದದ್ರಿಂದ ಅವನು ನಿನ್ನೆ ಆಸೆಯು ಕಮರಿ ಹೋಗ್ಲಿ ಅಂತ ಒಳಗಿಂದ ಶಾಪ ಹಾಕೊಂಡು ಹೋಗುದಿಲ್ವಾ? ಇದು ಮಾಡಿದ್ದಕ್ಕೆ ಒಂದು ಮಾಡು, ಕ್ರಿಯೆಗೊಂದು ಪ್ರತಿಕ್ರಿಯೆ ಅಂತ ಹೇಗೆ ಹೇಳಿದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾನೆ. ಈ ಪುಂಸ್ತ ಇಲ್ಲದವನಿಗೆ, ನಪುಂಸಕನಿಗೆ ಮಕ್ಕಳಾಗ್ತದ? ಮಕ್ಕಳು ಬೇಕು ಅಂತ ಯೋಚನೆ ಮಾಡಿಕೊಂಡ್ರೆ ಆಗುವುದುಂಟು ಅವನಿಗೆ? ಆ ಫಲ ಸಿಗ್ತದ? ಹಾಗಾಗ್ತದೆ. ಎಲ್ಲ ಬೇಕುಗಳು ಹರಿದೋಗ್ತದೆ, ಉಪಯೋಗ ಇಲ್ಲ ಆಗ್ತದೆ. ನಪುಂಸಕನಿಗೆ ಮಕ್ಕಳು ಯೋಚನೆಗೆ ಬಂದ್ರೆ ಆಗುವುದಿಲ್ಲ ಹೇಗೋ ಹಾಗೆ ಇವನ ಯೋಚನೆಗಳೆಲ್ಲ ಯಾರು ಕೊಡುತ್ತೇನೆ ಹೇಳಿ ಕೊಡುವುದಿಲ್ಲ, ಅವನ ಯಾವ ಕೆಲಸಗಳು ಮುಂದೆ ಆಗುವುದಿಲ್ಲ. ಅವನು ಯಜ್ಞ ಮಾಡಲಿ, ದಾನ ಮಾಡಲಿ, ತಪಸ್ಸು ಮಾಡಲಿ, ಇದೇ ಅಲ್ಲ ದೊಡ್ಡ ಕ್ರಿಯೆಗಳು, 3 ಕ್ರಿಯೆಗಳು ಬದುಕಿನಲ್ಲಿ. ಅವನ ಬದುಕಿನ ಉದ್ದಕ್ಕೆ ಮಾಡಿದ್ದೆಲ್ಲ 0 ಆಗ್ತದೆ. ಒಬ್ಬ ಕೊಡ್ತೇನೆ ಹೇಳಿ ಕೊಡದವ ಅವನು ಹುಟ್ಟಿದಂದಿನಿಂದ ಸಾಯುವವರೆಗೆ ಮಾಡಿದ ಎಲ್ಲಾ ತನ್ನ ಪುಣ್ಯ ಕೆಲಸಗಳನ್ನು, ಸುಕೃತಗಳನ್ನೆಲ್ಲ ಕಳ್ಕೊಳ್ತಾನೆ. ಇದು ದೊಡ್ಡ ದುರಂತ, ಇದು ವಿಶೇಷ ಅಂತ. ಮತ್ತೆ ಇದಕ್ಕೆ ಪ್ರಾಯಶ್ಚಿತ್ತ ಎಂತ ಉಂಟು. ಪ್ರಾಯಶ್ಚಿತ್ತ ಧರ್ಮಶಾಸ್ತ್ರದಲ್ಲಿ ಉಂಟು. ಎಂತದು? ಅಶ್ವಾನಾಂ ಶ್ಯಾಮಕರ್ಣಾನಾಂ ಸಹಸ್ರೇಣ ಸಮುಚ್ಯತೆ ಅಂತ ಉಂಟು. 1000 ಕುದುರೆ ದಾನ ಮಾಡಲಿಕ್ಕೆ ಉಂಟು. ಅದು ಸುಲಭ ಎಂತ, ಬಿಳಿ ಕುದುರೆ ಆಗಬೇಕು, ಅದನ್ನು ನೋಡುವ. ಅಲ್ಲ, ಒಂದು ಕಿವಿ ಕಪ್ಪು ಇರಬೇಕು, ಇಷ್ಟೇ. ಒಂದೇ ಕಿವಿ ಕಪ್ಪಿತ್ತು. ಇಂಥದ್ದೆಲ್ಲ ವಿಚಿತ್ರ ಮಾಡಿದ್ರು. ಒಂದು ಕಿವಿ ಕಪ್ಪು, ಒಂದೇ ಕಿವಿ, 2 ಕಿವಿ ಆಗುವ. ನಾನು ಹೆಚ್ಚು ದನಗಳನ್ನೆಲ್ಲ ನೋಡುತ್ತೇನೆ. ದನಗಳಿಗೆಲ್ಲ ಬಹಳ ಚಂದವಾದಂತಹ ನಾಮ ಮಾರಾಯರೆ. ಹಣೆಯಲ್ಲಿಯೇ ಮಧ್ಯ ಜಾಗದಲ್ಲಿಯೇ ಉದ್ದನೆಯ ಮುಂಡ್ರ. ಸಹಜವಾಗಿ ಮನುಷ್ಯನಿಗೆ ಆಗ್ಲಿಕ್ಕೆ ನಾಚಿಕೆ ಆಗ್ತದೆ, ಹಣೆ ದೊಡ್ಡದಿರ್ತದೆ ಅವನದ್ದು, ಆಗುದಿಲ್ಲ. ಇದು ಹುಟ್ಟಿ ಬರುವಾಗಲೇ ಎಷ್ಟು ಚಂದವಾಗಿರ್ತದೆ ಮಾರ್ರೆ, ಮಚ್ಚೆಗಳಿದ್ದಾಗೆ. ಒಂದು ಬೆಕ್ಕು ಇತ್ತು, ಅದು ಪೂರ ಬಿಳಿ, ಅದರ 4 ಕಾಲು ಅದರದ್ದು ಅಡಿಯಲ್ಲಿ ಕಪ್ಪು, ಸಾಕ್ಸ್ ಆಗಿದ ಹಾಗೆ. ಪ್ರತ್ಯಕ್ಷ ನೋಡಿಕೊಂಡಾಗ ಕೇವಲ ಅದು ಕರಾರುವಾಗಿ ಕಂಡು ಹಾಕಿದ ಹಾಗೆ. ಮತ್ತೊಂದು ಬೆಕ್ಕು ನೋಡಿದ್ದೇನೆ, ಅದು ಪರಿಪೂರ್ಣವಾಗಿ ಅರ್ಧ ಮುಸುಂಡು ಅದರದ್ದು ಬಿಳಿ ಮತ್ತು ಅರ್ಧ ಅದರದ್ದು ಕಪ್ಪು. ಆಚೆ ಬದಿಯಿಂದ ನೋಡಿದ್ರೆ ಅದು ಬಿಳಿ ಬೆಕ್ಕೆ, ಈಚೆ ಬದಿಯಿಂದ ನೋಡಿದ್ರೆ ಅದು ಕಪ್ಪು ಬೆಕ್ಕೆ. ಇದೆಲ್ಲ ಮತ್ತೊಂದು ಕಪ್ಪು ಮಂಡೆ, ಬಿಳಿ ಮುಸುಂಡು, ಕಪ್ಪು ಟೊಪ್ಪಿ ಪುಚ್ಚೆ ಅಂತಲೇ ಕರಿತಾ ಇದ್ದೇವೆ ನಾವು ಅದಕ್ಕೆ. ಇದು ಇರತಕ್ಕದ್ದು ಬದುಕಿನ
ಹತ್ತಿರದಲ್ಲಿ ಕಂಡ ದೃಶ್ಯಗಳೆಲ್ಲ, ಕರೆದ ರೀತಿಗಳು, ಸಾಕ್ಸ್ ಬುಚ್ಚೆ ಅಂತಲೇ ಕರೆದಿದ್ದೇವೆ ಅದನ್ನು, ಕಪ್ಪು ಟೊಪ್ಪಿ ಬುಚ್ಚೆ ಅಂತಲೇ ಕರೆದಿದ್ದೇವೆ. ಬುಚ್ಚೆ ಅಂದ್ರೆ ಬೆಕ್ಕು ನಮ್ಮ ತುಳುವಿನಲ್ಲಿ ಹೇಳುವಾಗ. ಹೀಗೆ ಹೇಳ್ತಾನೆ, 1000 ಕುದುರೆಗಳನ್ನು ದಾನ ಮಾಡಲಿಕ್ಕೆ ಉಂಟು. ಆಗ್ತದೆ ಅವನಿಗೆ? ಆಗ್ತದ? ಇದಕ್ಕೊಂದು ಕಥೆ ಹೇಳ್ತೇನಂತ, ಬರೀ ಚೆನ್ನಾಗಿದೆ. ನರಿ ಮತ್ತು ಮಂಗನ ಕಥೆ. ಇದು ಎರಡು ಮಾತಾಡಿಕೊಂಡು, ಹಿಂದೆ ಅವರೆರಡು ಫ್ರೆಂಡ್ಸ್, ಬೌ ಸಖಾಯೋ ಪುರಾ ಶಾಸ್ತಾಂ ಮಾನುಷತ್ವೇ ಪರಂತಪ. ಅವರು ಮನುಷ್ಯರಾಗಿದ್ದಾಗ ಇಬ್ರು ಫ್ರೆಂಡ್ಸ್ಗಳು. ಈಗ ಒಬ್ಬ ನರಿಯಾಗಿದ್ದಾನೆ, ಒಬ್ಬ ಮಂಗ ಆಗಿದ್ದ. ಒಂದಿನ ಈ ಮಂಗ ನರಿ ಹತ್ರ ಕೇಳ್ತದೆ, ಸ್ಮಶಾನದಲ್ಲಿ ಹೆಣ್ಣಗಳನ್ನೆಲ್ಲ ಕಿತ್ತು ತಿಂತಾ ಇತ್ತು ನರಿ. ಹೋಗಿ ಮಂಗ ಕೇಳ್ತಾನೆ, ತತಃ ಪರಾಸೃಕ್ಕಾದಂತಂ ಸೃಗಾಲಂ ವಾನರಃ ಅಬ್ರವೀತ್. ಏನು ಅಂತ ಹೇಳಿತು? ಸ್ಮಶಾನ ಮಧ್ಯೆ ಸಂಪ್ರೇಕ್ಷ್ಯ ಪೂರ್ವಜಾತಿ ಮನುಸ್ಮರನ್. ಅದಕ್ಕೆ ಹಿಂದಿನದ್ದು ನೆನಪಾಯಿತು. ನನ್ನ ಫ್ರೆಂಡ್ ಅವ ನರಿಯಾಗಿದ್ದ, ಕಿತ್ತು ಹೆಣವನ್ನೆಲ್ಲ ಸ್ಮಶಾನದಲ್ಲಿ ತಿಂತಾ ಇದ್ದಾನಲ್ಲ, ಎಂತ ಕತೆ ಇದು ಅಂತ ಹೋಗಿ ಮಾತಾಡ್ತದ ಅದರ ಹತ್ರ. ಕಿಂತ್ವಯ ಪಾಪಕಂ ಪೂರ್ವಂ ಕೃತಾಂ ಕರ್ಮಸು ದಾರುಣಂ. ಮಾಡಿದ ಕೆಲಸಗಳಲ್ಲಿ ಅತ್ಯಂತ ನೀಚವಾದ ಕೆಲಸ ನಿನ್ನದೇನಾಗಿತ್ತು. ಕರ್ಮ ಸುಧಾರುಣಂ ಕೃತಂ, ಭಯಂಕರ ಘನಘೋರವಾದ ಪಾಪಕರ್ಮ ನೀನು ಏನು ಹಿಂದೆ ಮಾಡಿದೆ ಅಂತ ಇಂಥ ರೀತಿಯಲ್ಲಿ ಬಹಳ ಗಲೀಜಾಗಿ ತಿಂತಾ ಇದೆ. ದಾರುಣ ಕರ್ಮ ನೋಡುವಾಗ ನಂಗೆ ಈಗಲೂ ದಾರುಣ ಕಾಣ್ತಾ ಉಂಟು ನಿನ್ನ ಕರ್ಮ. ಹೆಣವನ್ನು ಕಿತ್ತು ತಿನ್ನುವ ರೀತಿ ನೋಡಿಕೊಂಡ್ರೆ ನನಗೆ ಅಸಹ್ಯ ಆಗ್ತದೆ. ಹಾಗಾಗಿ ಎಂಥದ್ದು ನೀನು ಹಿಂದೆ ಮಾಡಿದೆ ತಪ್ಪು ಕೆಲಸ ಜೋರಾದ್ದು ಅಂತ ಕೇಳ್ತಾನೆ. ಅದಕ್ಕೆ ನನಗೆ ಹೇಳುತ್ತದೆ, ನಾನು ಒಬ್ಬನಿಗೆ ಬ್ರಾಹ್ಮಣನಿಗೆ ತಿಳಿದವನಿಗೆ ಜ್ಞಾನಿಗೆ ಕೊಡ್ತೇನೆ ಹೇಳಿ ಕೈ ಕೊಟ್ಟೆ. ಬ್ರಾಹ್ಮಣಸ್ಯ ಪ್ರತಿಷ್ಠತೆ ನಮಯ ತದುಪಾಹೃತಂ. ಅದಕ್ಕೆ ನನ್ನದು ಹಣೆ ಬರಹ ಇದು. ಕೊಡದೆ ಹೋದದ್ದಕ್ಕೆ ಆಗಿರತಕ್ಕಂತ ಕಷ್ಟ ಇದು ನನಗೆ. ಹಾಗಾಗಿ ನನ್ನ ಅವಸ್ಥೆ ಎಂತ ಹೇಳುವುದು ಅಂತ ಹೇಳಿಕೊಂಡು ಅದು ಮತ್ತೆ ಮಂಗನಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದ. ಅದನ್ನ ಮತ್ತೆ ಸೇರಿದಾಗ ಕೇಳುವ ವಂದನೆಗಳನ್ನು